ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್. ನಾನು ಕೀರ್ತಿ ನಾರಾಯಣ್. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ಯುಗಾದಿ ಹಬ್ಬವನ್ನು ಇನ್ನಷ್ಟು ಮೆರುಗುಗೊಳಿಸೋದಕ್ಕೆ ನಮ್ಮ ಜೊತೆ ಒಬ್ಬರು ಬ್ಯೂಟಿಫುಲ್ ಆ್ಯಂಡ್ ಗಾರ್ಜಿಯಸ್ ಹೀರೋಯಿನ್ ಇದ್ದಾರೆ. ಎಸ್, ಅವರು ಬೇರೆ ಯಾರೂ ಅಲ್ಲ, ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಅಪೂರ್ವ ಭಾರದ್ವಾಜ್ ಅವರು ನಮ್ಮ ಜೊತೆ ಇವತ್ತು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹ್ಯಾಪಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮ್ಯಾಮ್. ನಿಮಗೂ ಅಷ್ಟೇ, ನಿಮಗೂ ಹಾಗೆ ನಮ್ಮ ಕರ್ನಾಟಕ ಬೀಟ್ ನ್ಯೂಸ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮ್ಯಾಮ್, ನೀವು ನಿಮ್ಮ ಮನೆಯ ಯುಗಾದಿ ಹಬ್ಬವನ್ನು ಹೆಂಗೆ ಸೆಲೆಬ್ರೇಟ್ ಮಾಡ್ತೀರಿ ಅಂತ? ಹೆಂಗಾಗೋಗಿದೆ ಅಂದರೆ ಇದೊಂಥರ ಇದು ಆ್ಯಕ್ಚುಲಿ ಎವ್ರಿ ಡೇ ಮಾಡಬೇಕಾಗಿರುವಂಥ ಒಂದು ಸಂದರ್ಭ, ಬಟ್ ಬರೀ ಹಬ್ಬಗಳಲ್ಲಿ ಮಾಡೋ ಥರ ಆಗೋಗಿದೆ. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದು ಇವಾಗ ಬರೀ ನಮ್ಮ ಮನೆಯಲ್ಲಿ ನಾನು ಮತ್ತು ನಮ್ಮ ಯಜಮಾನ್ರು ಅಷ್ಟೇ ಇರೋದು, ನಾನು ನನ್ನ ಗಂಡ ಇಬ್ಬರೇ ಇರೋದು. ಸೊ ಹಬ್ಬದ ದಿನ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ನಮ್ಮತ್ತೆ ನಾವು ಎಲ್ಲ ಅಡುಗೆ ಎಲ್ಲ ಮಾಡಿ ಒಟ್ಟಿಗೆ ಅಪ್ಪ ಅಮ್ಮನ್ನು ಕರೆದು ಎಲ್ಲ ಒಟ್ಟಿಗೆ ಊಟ ಮಾಡೋದು, ಹೋಳಿಗೆ ತಿನ್ನೋದು, ಬೇವು ಬೆಲ್ಲ ತಿನ್ನೋದು. ಓಕೆ, ಫ್ಯಾಮಿಲಿ ಜೊತೆ ನಿಮ್ಮ ಯುಗಾದಿ ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತೀರಿ ಅಂದ್ರೆ ನೀವು ವರ್ಷದ ಮೊದಲನೇ ಹಬ್ಬ ಇದನ್ನೇ ಸೆಲೆಬ್ರೇಟ್ ಮಾಡ್ತಿದ್ರಿ? ಹೌದು, ಇದೇ ಹೊಸ ವರ್ಷನೇ ನಮಗೆ. ಓಕೆ, ಬೇವು ಬೆಲ್ಲ ಹಂಚ್ಕೊಂಡು ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತೀರಿ? ಹೌದು, ಈಗ ದೊಡ್ಡವರಾಗ್ಬಿಟ್ಟಿದ್ವಿ, ಸೊ ಬೇವು ಬೆಲ್ಲ ಎರಡು ಸಮಾನವಾಗಿ ತಿಂತೀವಿ ಸಮವಾಗಿ. ಇಲ್ಲ ಅಂದಿದ್ರೆ ಚಿಕ್ಕ ವಯಸ್ಸಲ್ಲಿ ನಂಗೆ ನೆನಪಿದೆ, ನಮ್ಮ ತಾತ ಪೂಜೆ ಮಾಡ್ತಿದ್ವಿ. ಹಿ ವಾಸ್ ಹೆಡ್ ಆಫ್ ದ ಫ್ಯಾಮಿಲಿ ಅಲ್ಲ, ಸೊ ಅವ್ರು ಪೂಜೆ ಮಾಡೋರು. ಪೂಜೆ ಮಾಡಿ ಬೇವು ಬೆಲ್ಲ ಕೊಡ್ಬೇಕಾದ್ರೆ ಬೆಲ್ಲ ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಕೊಡೋದು. ಅವ್ರು ಹಂಗೆ ಕೊಟ್ಟರು ನಂಗೆ ಬೇವು ಬೇಡ ಅಂತ. ನಾನು ಅವ್ರು ಆ ಕಡೆ ನೋಡ್ತೀರ ಅಂತ ನೀಟಾಗಿ ಎತ್ತಿಟ್ಬಿಟ್ಟು ಬರೀ ಬೆಲ್ಲ ಮಾತ್ರ ತಿಂದು ಕೂತ್ಬಿಡ್ತಿದ್ದೆ. ಬಟ್ ಈಗ ಆಬ್ವಿಯಸ್ಲಿ ದೊಡ್ಡವರಾಗಿದ್ವಿ, ಬುದ್ಧಿ ಬಂದಿದೆ, ಸೊ ಎರಡೂ ಸಮವಾಗಿ. ಓಕೆ, ಯುಗಾದಿ ಹಬ್ಬ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಏನಾದ್ರು ಮೆಮೊರೀಸ್ ಅಂದ್ರೆ ರೀಕ್ರಿಯೇಟ್ ಮಾಡೋದಿದ್ರೆ ಏನ್ ನೆನಪಾಗುತ್ತೆ ಯುಗಾದಿ? ನನಗೆ ನನ್ನ ಚೈಲ್ಡ್ಹುಡ್ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ಕೂಡು ಕುಟುಂಬದಲ್ಲಿ ಇದ್ದಿದ್ದು ನಾವು, ನಾನು, ಅಪ್ಪ ಅಮ್ಮ, ಅಕ್ಕ, ಅಜ್ಜಿ ತಾತ, ನನ್ನ ಚಿಕ್ಕಪ್ಪನ ಮಕ್ಕಳು, ಇಷ್ಟು ಜನ ಒಟ್ಟಿಗೆ ಇದ್ದಿದ್ದು. ಸೊ ನಮ್ಮ ತಾತ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡೋರು. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ಅಮ್ಮ ನಮ್ಮ ಇಷ್ಟು ಜನರನ್ನು ಕೂರಿಸ್ಬಿಟ್ಟು ಫಸ್ಟು ಎಣ್ಣೆ ಹಚ್ಚಿ ತಲೆಗೆ, ಹರಳೆ ಎಣ್ಣೆ ಹಚ್ಚಿ. ನಂಗೆ ಅವೆಲ್ಲ ಇಷ್ಟ ಆಗ್ತಿರ್ಲಿಲ್ಲ ಅಫ್ಕೋರ್ಸ್, ಬಟ್ ಇವಾಗ ಮಿಸ್ ಮಾಡ್ಕೋತೀನಿ ಅದನ್ನೆಲ್ಲ. ಸೊ ಹರಳೆ ಎಣ್ಣೆ ಹಚ್ಚಿ ಚಿಗ್ರೆ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ನಮಗೆ ಚೆನ್ನಾಗಿರ್ತಿತ್ತು. ದೇವ್ರಿಗೆ ನಮಸ್ಕಾರ ಮಾಡಿ ಬೇವು ಬೆಲ್ಲ ತಿಂದು ಆಮೇಲೆ ಎಲ್ಲ ಅಡುಗೆ ಫುಲ್ಲು ಪಾಂಗೀತವಾಗಿ ಎಲ್ಲ ಬಾಳೆ ಎಲೆ ಊಟ ಅವತ್ತು. ಅಂದರೆ ಎಷ್ಟು ಒಂಥರ ಕಣ್ಣು ಕಡ್ದಂಗಿರುತ್ತೆ ಅಂದರೆ ನಮ್ಮ ಮೆನು ಎಷ್ಟು ಸೇಮ್ ಇರೋದು. ಮಾವಿನಕಾಯಿ ಚಿತ್ರಾನ್ನ, ಪಾಯಸ, ಅನ್ನ ಹುಳಿ, 2 ಥರ ಕೋಸಂಬರಿ, ಪಲ್ಯಗಳು, ಚೆನ್ನಾಗಿರ್ತಿತ್ತು. ಸೊ ಇದೇ ನೆನಪಾಗುತ್ತೆ. ಓಕೆ, ನಿಮ್ಮ ಲೈಫಿನ ಬೇವು ಅಂದರೆ ಯಾವುದು, ಬೆಲ್ಲ ಅಂದರೆ ಯಾವುದು ಅಂತ? ಬೇವು ಅನ್ನೋದಕ್ಕಿಂತ ನಾನು ಅದನ್ನು ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತೀನಿ, ಅನುಭವ ಅಂತ ತಗೊಳ್ತೀನಿ ಅದನ್ನು. ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ ಇದ್ವು ನನ್ನ ಜೀವನದಲ್ಲೂ. ಅಂದರೆ ಕೆಲಸಕ್ಕೆ ಅಂತ ಬಂದಾಗ, ಪರ್ಸ್ನಲ್ ಲೈಫಲ್ಲಿ ಟಚ್ ವುಡ್ ದೇವ್ರ ದಯೆಯಿಂದ ಎಲ್ಲವೂ ಬೆಲ್ಲನೇ. ಬಟ್ ಪ್ರೊಫೆಷ್ನಲ್ ಲೈಫಿಗೆ ಬಂದಾಗ ಎಲ್ಲ ಜೀವನದಲ್ಲಿ ಇರುವಂಥ ಸಹಜವಾಗಿರುವಂಥ ಒಂದಷ್ಟು ಕಹಿ ಘಟನೆಗಳು, ಅದರಿಂದ ಬಂದಿರುವಂಥ ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗಿದೆ. ಬಟ್ ಕಹಿ ಇರ್ಬೋದು, ಬಟ್ ಅದು ಜೀವನಕ್ಕೆ ತುಂಬ ಒಳ್ಳೆಯದು. ಇವಾಗ ಅದು ಆರೋಗ್ಯಕ್ಕೆ ಕೂಡ ಬೇವು ಒಳ್ಳೆಯದಾಗಿರೋದ್ರಿಂದ ಬಹುಶಃ ಆ ಥರ ಎಕ್ಸ್ಪೀರಿಯನ್ಸಸ್ ನನ್ನನ್ನು ಇವತ್ತು ಅಪೂರ್ವಳನ್ನಾಗಿ ಮಾಡಿದೆ ಅಂತ ಅನ್ಕೋತೀನಿ. TV ಶೋಸ್ ಮೂಲಕ ನೀವು ಇಂಡಸ್ಟ್ರಿ ಎಂಟ್ರಿ ಕೊಟ್ಟರೆ, ಅಂದರೆ ಆ ಜರ್ನಿಯಿಂದ ಸ್ಟಾರ್ಟ್ ಮಾಡಿದ್ರಿ ನೀವು. ನೆಕ್ಸ್ಟ್ ಸೀರಿಯಲ್ಲು, ನೆಕ್ಸ್ಟ್ ಸಿನಿಮಾ. ನಿಮ್ಮ ಜರ್ನಿಯನ್ನು ಒಂದ್ಸಲ ಬ್ಯಾಕ್ ಟರ್ನ್ ಮಾಡಿ ನೋಡಿದರೆ ಹೆಂಗೆ ಅನ್ನಿಸ್ತಾ ಇದೆ? ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ? ತುಂಬ ಅಂದರೆ ನಾನು ಫಸ್ಟ್ ಆಫ್ ಆಲ್ 10-11ನೇ ವರ್ಷ ಅನ್ಸುತ್ತೆ ಇದು ಇಂಡಸ್ಟ್ರಿಯಲ್ಲಿ ನಂದು. ಇಷ್ಟೆಲ್ಲ ಮಾಡಿಬಿಟ್ಟಿದ್ದೀನ ಅಂತ ಅನ್ಸುತ್ತೆ ಒಂದೊಂದು ಸಲ. ಬಟ್ ಇಷ್ಟೆಲ್ಲ ಮಾಡಿದ್ದೀನಿ ಅನ್ನೋದಕ್ಕಿಂತನೂ ಇಷ್ಟೆಲ್ಲ ಅನುಭವಗಳನ್ನ ಪಡ್ಕೊಂಡಿದ್ದೀನಿ, ಬೆಳೆದಿದ್ದೀನಿ ಆ್ಯಸ್ ಅ ಪರ್ಸನ್ ಇನ್ ಲೈಫ್. ಬರೀ ಕೆಲಸದಲ್ಲಿ ಬೆಳೆದಿದ್ದೀನಿ, ಏನೋ ತುಂಬ ಸಕ್ಸಸ್ಫುಲ್ ಆಗೋಗಿದ್ದೀನಿ ಅಂತಲ್ಲ. ಬಟ್ ನನಗೆ ಖುಷಿ ಇದೆ, ನನ್ನ ಪ್ರೋಗ್ರೆಸ್ ಸ್ಲೋ ಆಗಿದ್ರೂ ಕನ್ಸಿಸ್ಟೆಂಟ್ ಆಗಿದೆ. ಯಾವ ವರ್ಷ ಕೂಡ ಕೆಲಸ ಇಲ್ಲದೆ ಕೂತಿಲ್ಲ, ಟಚ್ ವುಡ್. ಯಾವುದಾದ್ರೂ ಒಂದು ಒಳ್ಳೆ ಕತೆಗಳು ಅಥವಾ ಒಳ್ಳೆ ಸೀರಿಯಲ್ಲೇ ಆಗಿರ್ಬೋದು ಅಥವಾ ಸಿನಿಮಾನೇ ಆಗಿರ್ಬೋದು ಸಿಗ್ತಾನೆ ಹೋಗಿದೆ ನನಗೆ. ಆ್ಯಂಡ್ ಲೈಫ್ ಹ್ಯಾಸ್ ಬೀನ್ ಕೈಂಡ್. ಇಂಡಸ್ಟ್ರಿ ಆ್ಯಕ್ಚುಲಿ ಇಟ್ ಹ್ಯಾಸ್ ಬೀನ್ ವೆರಿ ಕೈಂಡ್ ಟು ಮೀ. ತೀರಾ ಏನೋ ಕಷ್ಟನೇ ಬಂದಿಲ್ಲ ಅಂತಂದರೆ ಅದು ಸುಳ್ಳು. ಅದು ಐ ಥಿಂಕ್ ಪ್ರತಿಯೊಬ್ಬರ ಲೈಫಲ್ಲೂ ಬಂದಿರುತ್ತೆ. ಎಂಥ ರಾಜ್ಕುಮಾರ್ ಅವ್ರ ಜೀವನದಲ್ಲೂ ಕಷ್ಟಗಳು ಬಂದಿರುತ್ತೆ ಇಂಡಸ್ಟ್ರಿಯಲ್ಲಿ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ವೇರ್ ಐ ಆಮ್ ಇವತ್ತು.
ಫಸ್ಟ್ ನಿಮ್ಮ ಜರ್ನಿಯನ್ನು ಶುರು ಮಾಡಿದ್ದು ಟಿ ವಿ ಶೋಸ್ ಮೂಲಕ. ನೆಕ್ಸ್ಟ್ ಹೆಂಗೆ ಟರ್ನ್ ಆಯಿತು, ಲೈಕ್ ಸೀರಿಯಲ್ ಸಿನಿಮಾಗೆ ಅಂತ ಹೆಂಗೆ ಟರ್ನ್ ಆಯಿತು, ಹೆಂಗೆ ಆಪರ್ಚುನಿಟಿ ಸಿಗ್ತಾ ಹೋಯಿತು ಅಂತ? ಅಂದರೆ ಫಸ್ಟು ನಾನು ನಂದು ಎಜುಕೇಷನ್ ಆಗಿದ ತಕ್ಷಣ ಎಂಡಮೋಲ್ ಅಂತ ಒಂದು ಪ್ರೊಡಕ್ಷನ್ ಹೌಸ್, ಅದು ಬಿಗ್ ಬಾಸ್ ಎಲ್ಲ ಮಾಡುತ್ತಲ್ಲ, ಸೊ ಅವರು ಇದು ಮಾಡೋಕ್ಕೆ ಬಂದಿದ್ರು, ಕಾಲೇಜಿಗೆ ರೆಕ್ರೂಟ್ ಮಾಡೋಕ್ಕೆ ಬಂದಿದ್ರು. ನಾನು ಮಾಸ್ ಕಮ್ಯುನಿಕೇಷನ್ ಓದಿದ್ದು. ಆವಾಗ ಎಂಡಮೋಲ್ ಕಡೆಯಿಂದ ಬಿಗ್ ಬಾಸ್ ಸೆಕೆಂಡ್ ಸೀಸನ್ ಅಕುಲ್ ಅವರು ಸೃಜನ್ ಎಲ್ಲ ಇದ್ರಲ್ಲ, ಸೊ ಆ ಸೀಸನ್ಗೆ ಕೆಲಸ ಮಾಡಿದೆ ನಾನು ಆ್ಯಸ್ ಅ ಟಾಸ್ಕ್ ಪ್ರೊಡ್ಯೂಸರ್. ಅಲ್ಲಿ ಆವಾಗ ಅದು ಸುವರ್ಣ ಚಾನಲಲ್ಲಿತ್ತು. ಸೊ ಅಲ್ಲಿ ಆ ಟೀಮ್ ನನ್ನ ನೋಡಿತ್ತು. ವಾಪಸ್ ಬೆಂಗಳೂರಿಗೆಲ್ಲ ಬಂದಮೇಲೆ ನಾನು ಮತ್ತೆ ನೆಕ್ಸ್ಟ್ ಸೂಪರ್ ಮಿನಿಟ್ ಅಂತ ಒಂದು ಪ್ರೋಗ್ರಾಮ್ ಬರ್ತಿದ್ದೆ, ಅದಕ್ಕೆ ಕೆಲಸ ಮಾಡ್ತಿದ್ದೆ. ಅದು ಇನ್ನೊಂದು ಪ್ರೊಡಕ್ಷನ್ ಹೌಸಿಗೆ ಕೆಲಸ ಮಾಡ್ತಿದ್ದೆ. ಆವಾಗ ಕರೆದ್ರು, ಅಂದರೆ ಈ ಥರದೊಂದು ಡ್ಯಾನ್ಸರ್ದೊಂದು ರೋಲ್ ಇದೆ ಸೀರಿಯಲಲ್ಲಿ, ಮಾಡ್ತೀಯಾ ಅಂತ. ನಾನು ಆ್ಯಕ್ಟಿಂಗ್ ಎಲ್ಲ ನಾನು ಅಂದ್ಕೊಂಡೇ ಇಲ್ಲ, ಬಿಡಿ ಬೇಡ ನಾನು ಇನ್ನೂ ರೈಟಿಂಗ್ ಏನಾದ್ರು ಇದ್ದರೆ ಹೇಳಿ ಬರ್ತೀನಿ ನಾನು ಅಂತೆಲ್ಲ. ದೆನ್ ದೇ ಸೆಡ್ ಇಲ್ಲ, ನಮಗೆ ಕರ್ಲಿ ಹೇರ್ ಇರೋದು ಒಬ್ಳು ಬೇಕು, ಏನೋ ಹೂ ಲುಕ್ಸ್ ಲೈಕ್ ಅ ಡ್ಯಾನ್ಸರ್ ಅಂತ. ಅಂದರೆ ನಂಗೆ ದೇವರಾಣೆಗೂ ಡ್ಯಾನ್ಸ್ ಬರಲ್ಲ, ಐ ಆಮ್ ವೆರಿ ಬ್ಯಾಡ್ ಅಟ್ ಇಟ್ ಅಂತ. ಲುಕ್ ನೋಡಿದ್ರೆ ಭರತನಾಟ್ಯಂ ನಂಗೆ ನಿಜವಾಗ್ಲೂ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಏನೇ ಗಣಪತಿ ಇಟ್ಟಾಗ ಡ್ಯಾನ್ಸ್ ಮಾಡಿದ್ರೆ ಮಾಡ್ತೀನಿ, ಆ ಥರ ಬಿಟ್ಟರೆ ನಿಜ ಬರಲ್ಲ. ಹಂಗೆಲ್ಲ ಬರುತ್ತೆ, ಬಿಟ್ಟರೆ ಇನ್ನೇನು ಬರಲ್ಲ. ಇಲ್ಲ ಬಾ ನೋಡೋಣ ಮಿಲ್ಸಿ ಸರಿ ಅಂತ ಹೋದೆ. ಅದು ಓಕೆ ಆಗೋಯ್ತು ಫಸ್ಟ್ ಡೇನೇನೆ. ನನಗದು ಒಂಥರ ಏನೋ ಆಗ್ತಿದೆ ನಿಜವಾಗ್ಲೂ, ನಾನು ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನ ಅಂತೆಲ್ಲ. ಆಮೇಲೆ ನಮ್ಮ ಮನೆಯಲ್ಲಿ ಯಾರೂ ಮಾಡೇ ಇಲ್ಲ, ಅಂದರೆ ಇಂಡಸ್ಟ್ರಿಯವ್ರು ಯಾರೂ ಇಲ್ಲ. ನಮ್ಮ ಅಪ್ಪ ಅಮ್ಮನೂ ಸ್ವಲ್ಪ ಏನು ಓಕೆ ಹೋಗೋದಾ, ನನಗೆ ಹೋಗು, ಹೊಸ ಆಪರ್ಚುನಿಟಿ ಅಲ್ವಾ, ಯು ವಿಲ್ ಸಿ, ನಿನ್ಗೆ ಇಷ್ಟ ಆದರೆ ಯು ಕ್ಯಾನ್ ಕಂಟಿನ್ಯೂ, ಮೇ ಬಿ ಇಲ್ಲಾಂದರೆ ವಾಪಸ್ ಇದ್ದೇ ಇದೆಯಲ್ಲ ಅಂತ. ಸರಿ, ಅದು ಮಾಡ್ತಾ ನನಗೆ ಆ್ಯಕ್ಚುಲಿ ಅದರದ್ದು ಸೀರಿಯಸ್ನೆಸ್ ಗೊತ್ತಾಗ್ತಾ ಹೋಯಿತು. ಇನಿಷಿಯಲಿ ನನಗೆ ಅಂದರೆ ಆ್ಯಕ್ಟಿಂಗ್ ಅಂತ ತುಂಬ ಪ್ರೀತಿ ಹಾಗೆಲ್ಲ ಇದ್ದಿರಲಿಲ್ಲ. ಐ ಥಾಟ್ ಇಟ್ ವಾಸ್ ಜಸ್ಟ್ ಅನದರ್ ಜಾಬ್ ಥರ. ಬಟ್ ಆ ಸೀರಿಯಲ್ ಇನ್ನೇನು ಅರ್ಧಕ್ಕೆ ಬಂದಿದ್ದೆ ಅನ್ನೋ ಅಷ್ಟರಲ್ಲಿ ನನಗೆ ಒಂಥರ ಅದ್ರ ಮೇಲೆ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಶುರು ಆಯಿತು, ಆ ರೋಲ್ ಮೇಲೆ. ಮತ್ತು ಆ್ಯಕ್ಟಿಂಗ್ ಆ್ಯಸ್ ಅ ಪ್ರೊಫೆಷನ್ ನಾನು ತೊಗೊಳ್ಬೇಕು ಅಂತ ಆವಾಗ ನನಗೆ ಮನವರಿಕೆ ಆಗಿದ್ದು. ಅಲ್ಲಿಂದ ಆರ್ಟ್ ಸಿನಿಮಾಗಳು ಮತ್ತೆ ಸಿನಿಮಾ ಮಧ್ಯದಲ್ಲಿ ಸೀರಿಯಲ್. ಫಸ್ಟ್ ಸೀರಿಯಲ್ ಅನುರೂಪ. ಸೊ ಆ ಸೀರಿಯಲ್ಲೇ ಸಾಕಷ್ಟು ಒಂದು ಫೇಮ್ ಕೊಡ್ತು ನಿಮಗೆ. ಜನ ನಿಮ್ಮನ್ನ ಆ ಒಂದು ಕ್ಯಾರೆಕ್ಟರ್ ಇಂದ ಲೈಕ್ ಐಡೆಂಟಿಫೈ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇವಾಗ ಏನಾಗ್ತಿದೆ ಅಂದ್ರೆ ಫಸ್ಟ್ ಸಕ್ಸಸ್ ಅಂತ ಯಾರಿಗೂ ಸಿಗಲ್ಲ, ಬಟ್ ಅದರಲ್ಲಿ ನಿಮಗೆ ಒಂದು ಸೀರಿಯಲ್ ಅಲ್ಲಿ ಸಕ್ಸಸ್ ಸಿಕ್ಕಿದೆ. ಆ ಸಕ್ಸಸ್ಗೆ ಎಷ್ಟು ಖುಷಿ ಇದೆ ಅಂತ? ತುಂಬಾ ಖುಷಿ ಇದೆ. ಅಂದ್ರೆ ಆ ಸೀರಿಯಲ್ ಆಗಿ 11 ವರ್ಷ ಆಗ್ತಾ ಬಂತು, ಬಟ್ ಇವತ್ತು ಕೂಡ ಲಿಟ್ರಲಿ ನಾನು ಆ ಸೀರಿಯಲಿಂದ ಗುರ್ತು ಹಿಡಿತಾರೆ. ನಾನು ಏನೇನೋ ಮಾಡಿರ್ಬೋದು, ಒಂದಷ್ಟು ಸಿನಿಮಾಗಳು, ಬೇರೆ ಬೇರೆ ಸೀರಿಯಲ್ಗಳು ಎಲ್ಲ, ಬಟ್ ಅನುರೂಪ ಮಾಡಿದ್ರಲ್ಲ ನೀವು, ಅನುರೂಪ ಮಾಡಿದವರಲ್ವ ನೀವು ಅಂತ ಇರ್ತಾರೆ. ಸೊ ಇಟ್ ಮೇಕ್ಸ್ ಮೀ ಫೀಲ್ ವೆರಿ ಪ್ರೌಡ್. ಆಮೇಲೆ ಇಂಡಸ್ಟ್ರಿನಲ್ಲಿ ಫ್ರೆಷರ್ ಆಗಿ ಬಂದಾಗ ಐ ಥಿಂಕ್ ಒಂದು ರೈಟ್ ಟೀಮ್ ಸಿಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನನ್ನ ಡೈರೆಕ್ಟರ್ನು ಕೂಡ ನಾನು ಇವತ್ತಿಗೂ ನೆನೆಸ್ಕೊಳ್ತೀನಿ. ಎಲ್ಲರೂ ಸಿಕ್ಕಿದ್ರೆ ಅಲ್ಲಿ ಬಿ ತುಂಬ ರೆಸ್ಪೆಕ್ಟ್ ಇದೆ ನನಗೆ ಅವ್ರ ಕಂಡ್ರೆ. ಮಧುಸೂದನ್ ಅಂತ ನನ್ನ ಒಳ್ಳೆ ರೀತಿಯಲ್ಲಿ ನನ್ನ ಜನಕ್ಕೆ ಪರಿಚಯ ಮಾಡಿಸ್ಕೊಟ್ರು. ಸೊ ಐ ಆಮ್ ಫಾರ್ ಎವರ್ ಗ್ರೇಟ್ಫುಲ್. ನಿಮ್ಮ ಕರ್ಲಿ ಹೇರೇ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಇವಾಗ್ಲೂ ನಿಮ್ಮ ಕರ್ಲಿ ಹೇರ್ ಇಂದ ಏನಾದ್ರು ಕ್ಯಾರೆಕ್ಟರ್ ಸಿಗೋದು ಆ ಥರ ಇದೆಯಾ? ನನಗನ್ಸುತ್ತೆ ಈಗ ಅಟ್ಲೀಸ್ಟ್ ನಾನು ಅಂದರೆ ಆ್ಯಕ್ಟಿಂಗ್ ನೋಡಿ ಓಕೆ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡು ಕರಿತಿರ್ಬಹುದು, ಬಟ್ ಅದಕ್ಕೆ ಕರ್ಲಿ ಹೇರ್ ಇರೋದ್ರಿಂದ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಪ್ರಾಜೆಕ್ಟ್ಸ್ ಬರ್ತಿದೆ ಅಂತ ಹೇಳ್ಬೋದು. ಇದ್ರದ್ದು ಇಂಪಾರ್ಟೆನ್ಸ್ ನನಗೆ ಗೊತ್ತಾಗ್ತಿರ್ಲಿಲ್ಲ ಮುಂಚೆ, ಬಟ್ ಐ ರಿಯಲೈಸ್. ಅಂದರೆ ಕೆಲವು ಸಲ ಅನ್ಸ್ಬಿಡೋದು, ಸ್ಟ್ರೇಟ್ ಹೇರ್ ಇದ್ದಾಗ ಗಾಳಿ ಎಲ್ಲ ಬೀಸಿದಾಗ ಆ್ಯಕ್ಟರ್ಸಿಗೆ ಎಷ್ಟು ಚೆನ್ನಾಗಿ ಹಿಂಗೆಲ್ಲ ಹಾರಾಡುತ್ತೆ, ದೆ ಲುಕ್ ಸೋ ಬ್ಯೂಟಿಫುಲ್. ನನಗೆ ಹಿಂಗೆ ಕರ್ಲಿ ಹೇರ್ ಇರೋ ಗಾಳಿ ಬೀಸಿದ್ರೆ ಒಳ್ಳೆ ಒಂಥರ ಏನೋ ಗೊಗ್ಗಯ್ಯಗಳು ಕಾಣಿಸ್ತೀವಿ. ಬಟ್ ಇವಾಗ ಏನಾಗ್ತಿದೆ ಅಂದ್ರೆ ಸ್ಟ್ರೈಟ್ ಹೇರ್ ಇದ್ದವರು ಕರ್ಲಿ ಮಾಡ್ತಾ ಇದ್ದಾರೆ, ಕರ್ಲಿ ಹೇರ್ ಟ್ರೆಂಡ್ ಆಗಿದೆ. ಥ್ಯಾಂಕ್ಫುಲಿ ಐ ಥಿಂಕ್ ನಾನು ರೈಟ್ ಟೈಮ್ಗೆ ಇಂಡಸ್ಟ್ರಿಯಲ್ಲಿ ಇದ್ದೀನಿ, ರೈಟ್ ಟೈಮಲ್ಲಿ. ಐ ಫೀಲ್ ಐ ಲುಕ್ ಅ ಸರ್ಟನ್ ವೇ, ಒಂದು ಯುನೀಕಾಗಿ ಕಾಣ್ತೀನಿ ಅಂತ ಇವಾಗ ನನಗೆ ಅರ್ಥ ಆಗಿದೆ. ಸೊ ಐ ಆಮ್ ಹ್ಯಾಪಿ. ಓಕೆ, ಅದೇ ನೀವೇನು ಹೇಳ್ತಿದ್ರೆ ಕರ್ಲಿ ಹೇರೇ ನನಗೆ ಪ್ಲಸ್ ಪಾಯಿಂಟ್. ಓಕೆ, ಏನಂದ್ರೆ ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿಕ್ಕಾಪಟ್ಟೆ ಸದ್ದು ಮಾಡಿದ ಸುದ್ದಿ ಅಂದ್ರೆ, ಇವಾಗ ಸಪ್ತಮಿ ಗೌಡ ಅವರು ಒಂದು ವಾಯ್ಸ್ ರೈಸ್ ಮಾಡಿದ್ರು. ಲೈಕ್ ಏನಂದ್ರೆ ಏನೋ ಪಾಪರಾಜಿಗಳು ಒಂಥರ ಅಶ್ಲೀಲವಾಗಿ ತೋರಿಸ್ತಾರೆ ನಮ್ಮನ್ನ ಅಂತ. ಸೊ ನೀವು ಅದನ್ನ ನೋಡಿರ್ತೀರ. ಲೈಕ್ ಸೊ ನೀವು ಕೆಲವರು ಏನ್ ಕಮೆಂಟ್ ಮಾಡ್ತಿದ್ದಾರೆ ಅಂದ್ರೆ,
ಲೈಕ್ ಲೇಡೀಸ್ ಆ ಥರ ಡ್ರೆಸ್ ಮಾಡಿದ್ರೆ, ಹೀರೋಯಿನ್ಸ್ ಆ ಥರ ಡ್ರೆಸ್ ಮಾಡೋದಿದ್ರೆ ಆ ಥರ ತೋರಿಸ್ತಾರೆ. ಅವರೇ ಆ ಥರ ಮಾಡ್ತಾ ಇದ್ರೆ ಅವ್ರದ್ದೇನು ಪ್ರಾಬ್ಲಮ್ ಅಂತ, ಪಾಪರಾಜುಗಳದ್ದು ಏನು ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ನೀವು ಅದಕ್ಕೆ ಏನು ಹೇಳ್ತೀರಾ ಅಂತ? ಅವ್ರು ಇದನ್ನ ಹಾಕಿದ ತಕ್ಷಣ ಆ್ಯಕ್ಚುಲಿ ನಾನು ಕೂಡ ರೀಶೇರ್ ಮಾಡಿದ್ದೆ ಆ ಪೋಸ್ಟ್ನ. ಆ್ಯಂಡ್ ಡೆಕ್ಕನ್ ಹೆರಲ್ಡ್ ಅವರು ದೇ ಟುಕ್ ಇದು ಬೈಟ್ ಆಫ್ ಮೈಂಡ್. ಅಂದರೆ ಅವ್ರು ಆ ಥರ ಬಟ್ಟೆ ಹಾಕ್ತಾರೆ ಅಂತಂದರೆ ಇವಾಗ ನನಗದು ಅರ್ಥ ಆಗ್ತಿಲ್ಲ. ಯಾಕೆ ಅಂತಂದರೆ ನೀವು ಸೀರೆ ಉಟ್ಕೊಂಡಿದ್ರು ನೀವು ಯಾವುದೋ ಒಂದು ಆ್ಯಂಗಲಿಂದ ಕ್ಯಾಮ್ರಾ ಇಟ್ಟಾಗ ಅದು ಕರ್ವ್ಸ್ ಕಾಣುತ್ತೆ. ಪ್ಲಸ್ ಆ ಕರ್ವ್ಸ್ನ ನೀವು ಅಶ್ಲೀಲ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಐ ಮೀನ್ ಡೋಂಟ್ ಮೇಕ್ ಇಟ್ ಲುಕ್ ಲೈಕ್ ದ್ಯಾಟ್. ನೋ, ಇಟ್ ಈಸ್ ನಾಟ್ ದ್ಯಾಟ್. ಆಮೇಲೆ ಒಂದು ಸೆನ್ಸ್ ಆಫ್ ಕ್ಲೋದಿಂಗ್ ಇರಬೇಕು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಪ್ರತಿಯೊಬ್ಬರಿಗೂ. ಇವಾಗ ಎಲ್ಲಿ ಯಾವ ಥರ ಬಟ್ಟೆ ಹಾಕೊಂಡು ಹೋಗಬೇಕು ಅನ್ನೋಂಥ ಒಂದು ಪರಿಜ್ಞಾನ ಇರಬೇಕು. ದ್ಯಾಟ್ ಐ ಅಗ್ರಿ. ಅಂದರೆ ಈಗ ಏನೋ ದೇವಸ್ಥಾನಕ್ಕೆ ಏನಾದ್ರು ನಾನು ಬಿಕಿನಿ ಹಾಕೊಂಡು ಹೋದ್ನಾ, ನೀನು ಅವಾಗ ಬರೀ ನನ್ನ ಬಗ್ಗೆ ಏನಪ್ಪ ಈ ಅಮ್ಮಂಗೆ ಒಂದು ಇದಿಲ್ವಾ, ಒಂದು ಸೋಷಿಯಲ್ ಇದಿಲ್ವಾ ಅನ್ನೋ ಥರದ್ದೆಲ್ಲ. ನೀವು ಒಂದು ಯಾವುದೋ ಅವಾರ್ಡ್ ಫಂಕ್ಷನಿಗೆ ಹೋದಾಗ ಅಥವಾ ವೇರ್ ಇಟ್ ಇಸ್ ರಿಕ್ವೈರ್ಡ್ ಟು ಲುಕ್ ಅ ಸರ್ಟನ್ ವೇ. ಆ್ಯಂಡ್ ಕೆಲವರು ಸ್ಟೈಲ್ಗಳು ಕೆಲವು ಥರ ಇರುತ್ತೆ. ಕೆಲವ್ರು ಎಲ್ಲ ಕಡೆಗೂ ಸೀರೆಗಳೇ ಉಟ್ಕೊಂಡು ಹೋಗ್ತಾರೆ, ಕೆಲವ್ರು ಎಲ್ಲ ಕಡೆಗೂ ಡ್ರೆಸ್ಸಸ್ ಹಾಕೊಂಡು ಹೋಗ್ತಾರೆ. ಆ್ಯಂಡ್ ದೇ ಕ್ಯಾರಿ ಇಟ್ ವೆಲ್. ಅದನ್ನು ನೀವು ಯಾವ್ಯಾವುದೋ ಆ್ಯಂಗಲಿಂದ ಫುಲ್ ಚೂಡಿದಾರ್ ಹಾಕೊಂಡಿರೋನು ನೀವು ಲೈಕ್ ಐ ಸೆಡ್ ಬೇಡದೇ ಇರೋ ಆ್ಯಂಗಲಿಂದ ಇಟ್ಟಾಗ ಕೆಲವೆಲ್ಲ ಹೈಲೈಟೆಡಾಗಿ ಕಾಣುತ್ತೆ. ದಟ್ ಈಸ್ ವೆರಿ ಮೀನ್, ಚೀಪ್. ಅದು ಹಂಗೆ ಮಾಡಬಾರ್ದು. ನನಗೆ ಪರ್ಸ್ನಲಿ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಂದರೆ ಯಾರು ಪ್ಯಾಪ್ಸ್ಗಳು ಫೋಟೋ ತೆಗಿಯೋಕ್ಕೆ ಬಂದಾಗ ಹಂಗೆ ಯಾವುದೋ ಕೆಟ್ಟ ಆ್ಯಂಗಲಿಂದ ಇಟ್ಟರು ನನಗೆ ಪರ್ಸ್ನಲಿ ಅನಿಸಿಲ್ಲ. ಬಟ್ ಐ ಹ್ಯಾವ್ ಸೀನ್ ಅದರ್ಸ್. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಅದನ್ನೇ ಇಟ್ಕೊಂಡು ಆ ಕ್ಲಿಕ್ ಬೇಟಿಗೋಸ್ಕರ ಈ ಥರದ್ದೆಲ್ಲ ಮಾಡೋದು ಇಸ್ ಅ ವೆರಿ ಚೀಪ್ ಥಿಂಗ್. ಮತ್ತು ಯಾವುದೋ ಒಂದು ಸಮ್ ಪೇಜ್ ನಂಗೆ ಅದು ನೆನಪಿಲ್ಲ, ಇನ್ನೊಂದು ಯಾವುದೋ ಮುಹೂರ್ತಕ್ಕೆ ಹೋಗಿದ್ದಿದ್ದ ಅಥವಾ ಯಾವುದೋ ಇದಕ್ಕೆ ಹೋಗಿದ್ದಿದ್ದು ಅನಿಸುತ್ತೆ, ಪ್ರೀಮಿಯರಿಗೆ. ಏನದು ಯಾವುದು ಈ ಸಿನಿಮಾದು ಪ್ರೀಮಿಯರಿಗೆ ಬಂದ ನಟಿ ಅಪೂರ್ವ ಭರದ್ವಾಜ ಅಂತ ಹಾಕ್ಬಿಟ್ಟು ನಾನು ನಡ್ಕೊಂಬರೋದೆಲ್ಲ ಹಾಕಿದ್ದಾರೆ. ಓಕೆ, ಕೆಳಗಡೆ ನಾನು ನೋಡಿದವ್ರು ಏನಂತಾರೆ ನಲ್ಲಿ ಓನ್ ಬಿಕಿನಿ ಸಿನಿಮಾದಲ್ಲಿ ಅದರದ್ದು ಫೋಟೋ, ಅದನ್ನೇನಕ್ಕೆ ಹಾಕಿದ್ರಿ ಇಲ್ಲಿ? ಇಟ್ ವಾಸ್ ಸೋ ಅನ್ನೆಸೆಸರಿ ಅಲ್ವಾ? ವೈ ವುಡ್ ಯು ಡೂ ದ್ಯಾಟ್? ಅದರದ್ದು ಅವಶ್ಯಕತೆ ಇಲ್ಲ. ಇವಾಗ ಸಿನಿಮಾನಲ್ಲಿ ನಾನು ಬಿಕಿನಿ ಹಾಕ್ಕೊಂಡೆ, ಯಾಕೆ ಅದಕ್ಕೆ ಅವಶ್ಯಕತೆ ಇತ್ತು, ಆ ಪಾತ್ರಕ್ಕೆ ಅವಶ್ಯಕತೆ ಇತ್ತು, ನಾ ಹಾಕ್ಕೊಂಡೆ. ಬಟ್ ನೀನು ಅದನ್ನು ಇಲ್ಲಿ ಸೈಡಲ್ಲಿ ಒಳ್ಳೆ ಪಾಸ್ಪೋರ್ಟ್ ಸೈಜ್ ಥರ, ದಟ್ ವಾಸ್ ವೆರಿ ಅನ್ನೆಸೆಸರಿ. ದಟ್ ಈಸ್ ಅಶ್ಲೀಲ. ಅವ್ರು ಮಾಡ್ತಾ ಇರೋವಂಥ ಕೆಲಸ ಅಶ್ಲೀಲ, ನಾವುಗಳು ಅಶ್ಲೀಲ ಅಲ್ಲ. ಇಟ್ ಶೋಸ್ ವಾಟ್ ದೇ ಆರ್, ನಾಟ್ ವಾಟ್ ವಿ ಆರ್. ಸೊ ಆಮೇಲೆ ಇನ್ನೊಂದೇನು ಅಂತಂದರೆ, ಈಗ ಕಂಟ್ರೋಲ್ ಇಲ್ಲ. ಎಲ್ಲರೂ ಜರ್ನಲಿಸ್ಟ್ ಅಂದ್ಬಿಡ್ತಾರೆ, ಎಲ್ಲರೂ ಮೀಡಿಯಾ ಅಂತ ಅಂದ್ಕೊಂಡು ನೀನೊಂದು ಮೊಬೈಲ್ ಇಟ್ಕೊಂಬಂದ್ಬಿಟ್ಟು ಸುಮ್ಮನೆ ರೆಕಾರ್ಡ್ ಮಾಡ್ಕೊಂಡಿದ್ದ ತಕ್ಷಣ ನೀನು ಮೀಡಿಯಾ ಆಗಲ್ಲ ಅಥವಾ ಜರ್ನಲಿಸ್ಟ್ಗಳಾಗಲ್ಲ. ಅದಕ್ಕೊಂದು ಎಟಿಕೆಟ್ಸ್ ಇರುತ್ತೆ, ಒಂದು ಜವಾಬ್ದಾರಿ ಇರುತ್ತೆ. ಕಲ್ತಿರ್ತಾರೆ ಎಷ್ಟೊಂದು ಜನ, ಜರ್ನಲಿಸಮ್ ಓದ್ಕೊಂಡು ಬಂದಿರ್ತಾರೆ ಅದೇ ಆಗಬೇಕು ಅಂತ. ಇದು ಸ್ವಲ್ಪ ಚೀಪ್. ನೀವು ಆ ಥರ ಅನುಭವವನ್ನು ಫೇಸ್ ಮಾಡಿದ್ದೀರಾ ಅಥವಾ? ಅದೇ ಲೈಕ್ ಐ ಸೆಡ್, ನನಗೆ ಡೈರೆಕ್ಟಾಗಿ ಯಾವತ್ತೂ ಪ್ಯಾಬ್ಸ್ಗಳು ಕೆಟ್ಟ ಆ್ಯಂಗಲ್ಗಳಿಂದ ಯಾವತ್ತೂ ಶೂಟ್ ಮಾಡಿದ್ದಾಗಲಿ ಅದು ನನಗೆ ಅನಿಸಿಲ್ಲ. ಬಟ್ ಅಗೇನ್ ಈ ಥರ ವೀಡಿಯೋಸ್ಗಳಲ್ಲಿ ಇವಾಗ ನಾನು ಎಲ್ಲೋ ನಡ್ಕೊಂಬರ್ತಾ ಇರೋದನ್ನು ಹಾಕಿ ಇಂಥ ಸಿನಿಮಾದ ನಟಿ ಅಪೂರ್ವ ಭರದ್ವಾಜ್ ಅಂತ ಹಾಕ್ಬಿಟ್ಟು ಕೆಳಗಡೆ ಈ ಥರ ಫೋಟೋ ಹಾಕೋದು, ಇಲ್ಲಾಂದರೆ ನನ್ನ ಬಿಕಿನಿನಲ್ಲಿ ನಡ್ಕೊಂಬರ್ತಾ ಇರೋದನ್ನ ಅಷ್ಟನ್ನೇ ಇವಾಗ ಅಮೆಝಾನ್ ಪ್ರೈಮಲ್ಲೆಲ್ಲ ಇದೆ ಸಿನಿಮಾದು, ಮೊಬೈಲಲ್ಲಿ ಅಷ್ಟನ್ನು ಮಾತ್ರ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅದನ್ನು ಮಾತ್ರ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಪೇಜಸಲ್ಲಿ ಹಾಕೊಳ್ಳೋದು, ಯಾರಿದು ಹಾಟ್ ಸುಂದರಿ ಅಂತ ಅಂದ್ಕೊಂಡು. ಐ ಮೀನ್ ಬೀಯಿಂಗ್ ಹಾಟ್ ಈಸ್ ಅ ಕಾಂಪ್ಲಿಮೆಂಟ್, ಐ ಅಂಡರ್ಸ್ಟ್ಯಾಂಡ್, ಅದು ಒಳ್ಳೇದೇ. ಈ ರೀತಿ ಕಾಣ್ತಿದಾರೋ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ನೋದು ಒಳ್ಳೇದು. ಬಟ್ ನೀನು ಅದನ್ನು ನಿನ್ನ ಸೆಲ್ಲಿಂಗ್ ಪಾಯಿಂಟಾಗಿ ಇಟ್ಕೋಬಾರ್ದು ಯಾವತ್ತು. ದಟ್ ಈಸ್ ಬ್ಯಾಡ್. ಓಕೆ, ಈ ಇತ್ತೀಚೆಗೆ ಅದರಲ್ಲೂ ನಟಿಯರಿಗೆ ಏನಂದರೆ ನೆಗೆಟಿವ್ ಕಮೆಂಟ್ಸ್, ಲೈಕ್ ಯಾವುದೇ ಡ್ರೆಸ್ ಹಾಕಲಿ ನೆಗೆಟಿವ್ ಕಮೆಂಟ್ಸ್ ಒಂದಿಷ್ಟಿರುತ್ತೆ. ಸೊ ನೀವು ನೆಗೆಟಿವ್ ಕಮೆಂಟ್ಸ್ನ ಹೆಂಗೆ ರಿಸೀವ್ ಮಾಡ್ತೀರಿ ಅಂತ? ನೋಡೋಕ್ಕೆ ಹೋಗಲ್ಲ, ಅದು ವೇಸ್ಟ್, ಅದು ಇಟ್ಸ್ ವೇಸ್ಟ್ ಆಫ್ ಟೈಮ್. ಆಮೇಲೆ ಅದು ಅನಾನಿಮಸ್. ಇವಾಗ ಯಾರಾದರೂ ನನಗೆ ಧೈರ್ಯವಾಗಿ ಮುಂದೆ ಬಂದು ನಿಂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಂಗೆ ಅದನ್ನು ಹೇಳಿದ್ರೇನಾ ಮೆಚ್ತೀನಿ ನಾನು. ಆ್ಯಕ್ಚುಲಿ ಧೈರ್ಯ ಇದೆ ಮನುಷ್ಯಂಗೆ, ಏನೋ ಬಂದು ಹೇಳಿದ್ದಾನೆ, ಏನಕ್ಕೆ ಹೇಳಲ್ಲ ಹಂಗೆ ಅವರು? ಬಿಕಾಸ್ ಅವರಿಗೂ ಗೊತ್ತ ತಪ್ಪು ಅಂತ. ಯಾವಾಗ ಮುಚ್ಚಿಟ್ಕೊಂಡು ಏನಾದ್ರು ಮಾಡ್ತಾ ಇರ್ತಾರಲ್ಲ ಜನ, ದಟ್ ಮೀನ್ಸ್ ದೇ ನೋ ದಟ್ ದೇ ಆರ್ ರಾಂಗ್. ಇನ್ಸ್ಟಾಗ್ರಾಮಲ್ಲಿ ಒಂಥರ ಗುಂಪಲ್ಲಿ ಗೋವಿಂದ ಹೋಗ್ತಾರೆ ಇವರೆಲ್ಲ. ಯಾರು ಹೋಗಿ ಪ್ರತಿಯೊಂದು ಕಾಮೆಂಟ್ನು ಹೋಗಿ ಅವ್ರು ಯಾರು ಅಂತ ಚೆಕ್ ಮಾಡಿ ಅವ್ರನ್ನ ಎಕ್ಸ್ಪೋಸ್ ಮಾಡೋಷ್ಟು ಟೈಮ್ ಯಾರಿಗೂ ಇಲ್ಲ ಇಲ್ಲಿ.
ಅವ್ರಗಳಿಗೂ ಹೆಂಗೆ ಅಂತಾನೆ ಏನೋ ಒಂದು ಕಮೆಂಟ್ ಹಾಕ್ತಾರೆ, ಅವರು ತಲೆ ಕೆಡ್ಸ್ಕೊಳ್ಳಲ್ಲ ಅದ್ರ ಬಗ್ಗೆ. ಬೇಕಾದ್ರೆ ಅವ್ರಿಗೆ ನೆನಪು ಇರಲ್ಲ ಯಾವ್ಯಾವ ಹೀರೋಯಿನ್ಗಳಿಗೆ ಅಥವಾ ಯಾವ್ಯಾವ ಏನೋ ಯಾರ್ಯಾರಿಗೆ ಏನೇನು ಕಮೆಂಟ್ ಮಾಡಿದ್ದೀನಿ ಅನ್ನೋದು ಅವರಿಗೂ ನೆನಪಿರಲ್ಲ. ಪಾಸಿಂಗ್ ಕಮೆಂಟ್ ಥರ ಹಾಕ್ಬಿಡ್ತಾರೆ. ಬಟ್ ನಮಗೂ ಲೋ ಡೇಸ್ ಅಂತ ಇರುತ್ತೆ, ಕೆಲವು ದಿನಗಳು ನಮಗೂ ಕಾನ್ಫಿಡೆನ್ಸ್ ಇರಲ್ಲ, ಅಥವಾ ಏನೋ ಸಡನ್ನಾಗಿ ಏನೋ ದಪ್ಪ ಆಗೋಗಿರ್ತೀವಿ, ಏನೋ ಆಗೋಗಿರುತ್ತೆ, ವಿಲ್ ಆಲ್ರೆಡಿ ಬಿ ಫೀಲಿಂಗ್ ಸೋ ಲೋ ಅಬೌಟ್ ಅವರ್ ಸೆಲ್ಸ್. ಅಂಥ ಟೈಮಲ್ಲಿ ಈ ಥರ ಕಾಮೆಂಟ್ಸ್ ಎಲ್ಲ ನೋಡಿದಾಗ ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾರೆ, ನಮ್ಮ ಕೆಲ್ಸದ ಬಗ್ಗೆನೂ ಹಂಗೆ ಮಾತಾಡಿ, ಓ ಇವ್ರು ಆ ಸಿನಿಮಾನಲ್ಲಿ ಚೆನ್ನಾಗಿ ಮಾಡಿದ್ರಲ್ವಾ ಅಂತ ಒಂದು ಕಮೆಂಟ್ ಹಾಕಿ, ದಟ್ ವಿಲ್ ಗಿವ್ ಅಸ್ ಸೋ ಮಚ್ ಹ್ಯಾಪಿನೆಸ್. ಆಮೇಲೆ ಇನ್ನೊಂದೇನಂದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕ್ತಿರಿ, ನಾವ್ ಅದನ್ನ ಏನು ಅದಕ್ಕೆ ರಿಯಾಕ್ಟ್ ಮಾಡೋಕೆ, ಬಟ್ ಬೇರೆಯವರು ಅದನ್ನ ನಿಮಗೆ ಇವ್ರು ಹಿಂಗೆ ಹೇಳ್ತಾ ಇದಾರೆ ನೋಡು ಈ ತರ ಹೇಳಿದಾಗ ನಮಗೆ ಆ ಟೈಮಲ್ಲಿ ಒಂಥರ ಸಿಟ್ಟು ಬರೋದಂತೂ ಕಾಮನ್ ಆ ಟೈಮಲ್ಲಿ. ಹೌದು, ಐ ಅಗ್ರಿ. ಬಟ್ ಅಂಥ ಟೈಮಲ್ಲಿ ನೀವು ಹೆಂಗೆ ಯು ವಿಲ್ ಹ್ಯಾಂಡಲ್ ಯುವರ್ ಸೆಲ್ಫ್ ಇಸ್ ವೆರಿ ಇಂಪಾರ್ಟೆಂಟ್. ಐ ಹ್ಯಾವ್ ಸೀನ್, ಅಂದರೆ ತುಂಬ ಜನ ಹುಡುಗಿಯರ ಪಾಪ ಅದನ್ನ ಅಡ್ರೆಸ್ ಮಾಡ್ತಾರೆ ಯೂಟ್ಯೂಬಿಗೆ ಬಂದು ಅಥವಾ ಇನ್ಸ್ಟಾಗ್ರಾಮಲ್ಲಿ, ಹೆಂಗೆ ಇಂಥವ್ರು ಇಂಥ ಕಮೆಂಟ್ನ ಹೇಳಿದ್ರು, ಅದು ಅವ್ರಿಗೊಂಥರ ಮಜಾ ಕೊಡುತ್ತೆ. ಕಮೆಂಟ್ ಹಾಕಿರ್ತಾರಲ್ವಾ, ದೇ ಡೂ ಇಟ್ ಫಾರ್ ಅಟೆನ್ಷನ್. ಸೊ ಯು ಆರ್ ಆ್ಯಕ್ಚುಲಿ ಅವ್ರಿಗೆ ಏನು ಬೇಕೋ ಅದು ನೀವು ಕೊಡ್ತಾ ಇದ್ದೀರಾ, ಏನಕ್ಕೆ ಕೊಡಬೇಕು, ಏನು ಮಾಡಿದ್ದಾರೆ, ಕೂತ್ಕೊಂಡು ಒಂದು ಕಮೆಂಟ್ ಹಾಕಿರೋದಕ್ಕೆ ವೈ ಶುಡ್ ವಿ ಮೇಕ್ ದಮ್ ಪಾಪ್ಯುಲರ್, ಅನ್ನೆಸೆಸರಿ ಅದು. ಬಟ್ ಇನ್ನೊಂದೇನು ಅಂತಂದರೆ, ಇವಾಗ ಅವ್ರು ಆ ಥರ ಕಮೆಂಟ್ ಹಾಕಿರ್ತಾರಲ್ವಾ, ಅದಕ್ಕೊಂದಷ್ಟು ಜನ ಕಮೆಂಟು, ಅದಕ್ಕೊಂದಷ್ಟು ಜನ ಲೈಕ್ಗಳು. ಆಮೇಲೆ ಕೆಲವೊಬ್ರು ಫೇಕ್ ಐಡಿಗಳು, ಅಂದ್ರೆ ಅವ್ರ ಐಡಿಯಿಂದ ಮಾಡಕ್ಕೆ ಧೈರ್ಯ ಇರೋದಿಲ್ಲ, ತಪ್ಪು ಅಂತ ಗೊತ್ತಿರುತ್ತಲ್ಲ ಅವ್ರಿಗೆ. ಅದಕ್ಕೆ ಈಗ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಯಾರು ಮಾತಾಡ್ತೀಯಾ, ಓಕೆ ಐ ಅಂಡರ್ಸ್ಟ್ಯಾಂಡ್, ಏನಾರ ನಂಗೆ ಇಷ್ಟ ಆಗಿಲ್ಲ, ನೀವು ಈ ಸಿನಿಮಾನಲ್ಲಿ ಬೆಕ್ಕಿನಿ ಹಾಕೊಂಡ್ರಿ ನನಗೆ ಅದು ಇಷ್ಟ ಇಲ್ಲ, ಓ ಹೌದಾ ಇಟ್ಸ್ ಓಕೆ ಬಿಡಿ ನೋಡ್ಬೇಡಿ ಪರವಾಗಿಲ್ಲ ಅಂದ್ಬಿಡ್ತೀನಿ. ಬಿಟ್ರೆ ನೀನು ಎಲ್ಲೋ ಕುತ್ಕೊಂಡ್ಬಿಟ್ಟು ಯಾರ್ದೋ ಫೋಟೋ ಹಾಕೊಂಡ್ಬಿಟ್ಟು ಏನೋ ಕೆಟ್ಟದಾಗ ಏನೋ ಬರೀತಾರಲ್ವಾ, ಬರೀ ಇಟ್ ಶೋಸ್ ವಾಟ್ ಯು ಆರ್. ನಾವೇನೋ ಅನ್ನೋದು ತೋರ್ಸಲ್ಲ, ಅದು ನೀವೇನೋ ಅನ್ನೋದು ತೋರ್ಸುತ್ತೆ. ಓಕೆ ಮ್ಯಾಮ್, ಇವಾಗ ನೀವು ಸಿನಿಮಾಗೆ ಪಾತ್ರಗಳನ್ನ ಚೂಸ್ ಮಾಡಬೇಕಾದ್ರೆ ಯಾವ ರೀತಿ ಚೂಸ್ ಮಾಡ್ತೀರಾ? ಅಂದ್ರೆ ಒಂದು, ನನಗೆ ಸ್ಕೋಪ್ ಆಫ್ ವರ್ಕ್, ನನಗೆ ಎಷ್ಟು ಸ್ಕ್ರೀನ್ ಸ್ಪೇಸ್ ಇದೆ, ಅಥವಾ 5-10 ನಿಮಿಷ ಇದ್ರೂ ಅದರಲ್ಲಿ ನನಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುವಂಥ ಪಾತ್ರ ಇದೆಯಾ ಇದು ಅಂತ ನೋಡ್ತೀನಿ. ನಾಟ್ ನೆಸೆಸರಿ ದಟ್ ನಾನು ಯಾವತ್ತೂ ನನ್ನ ಹೀರೋಯಿನ್ ರೋಲೇ ಮಾಡಬೇಕು ಅಂತ ನಾನು ಯಾವತ್ತೂ ಹಾಗೆ ಹೊರಟಿಲ್ಲ. ಲೈಕ್ ಐ ಸೆಡ್, ಅಂದರೆ ಇವಾಗ ನನಗೆ ಇದಿದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ ದಟ್ ನಾನು ಇವಾಗ ಅಟ್ ದಿಸ್ ಪಾಯಿಂಟ್ ಕಾಲೇಜ್ ಹುಡುಗಿ ರೋಲ್ ನನಗೆ ಬರಲ್ಲ. ಆ್ಯಂಡ್ ಐ ಕಾಂಟ್ ಇವನ್ ಲುಕ್ ಲೈಕ್ ಇವಾಗ 18 ವರ್ಷದ ಹುಡುಗಿ ಥರ ನಾನು ಕಾಣೋದು ಇಲ್ಲ, ನಂಗೆ ಆ ಥರ ರೋಲ್ಗಳು ಸಿಗಲಿ ಅಂತ ಎಕ್ಸ್ಪೆಕ್ಟು ಮಾಡಲ್ಲ. ಬಟ್ ಒಳ್ಳೆ ಪಾತ್ರ ಆಗಿರಬೇಕು, ಮತ್ತು ನಿಜ ಜೀವನದಲ್ಲಿ ಅದು ಹತ್ತಿರ ಆಗಿರಬೇಕು, ನನ್ನ ನಿಜ ಜೀವನಕ್ಕೆ ಅಂತಲ್ಲ, ಬಟ್ ಇಟ್ ಶುಡ್ ಲುಕ್ ರಿಯಲ್, ಜನಕ್ಕೆ ಕನೆಕ್ಟ್ ಆಗಬೇಕು. ಮತ್ತು ನನ್ನನ್ನು ನೋಡಿದಾಗ ಅವ್ರಿಗೆ ಇನ್ಯಾರ್ದಾರು ನೆನಪಾಗಬೇಕು ಅವ್ರ ಜೀವನದಲ್ಲಿ. ಸೊ ಆ ಥರ ಕ್ಯಾರೆಕ್ಟರ್ಸ್ನ ನೋಡ್ತೀನಿ. ಜನಕ್ಕೆ ಕನೆಕ್ಟ್ ಆಗಿ ನೋಡಿದವರು ಏನಂತಾರೇನು ಜನಕ್ಕೆ ಕನೆಕ್ಟ್ ಆಗಿದೆ. ಆಮೇಲೆ ನಾನು ಅದು ಮತ್ತು ಸರೋಜ ಅದನ್ನು ಜನಕ್ಕೆ ಕನೆಕ್ಟ್ ಆಗಿದೆ ಸಿನಿಮಾ. ಸೊ ಇವಾಗ ನೀವು ಅದೇ ಥರ ಲೈಕ್ ಜನಕ್ಕೆ ಕನೆಕ್ಟ್ ಆಗೋ ಪಾತ್ರನೇ ನೀವು ಕೂಡ ನೋಡ್ತಾ ಇದ್ದೀರಿ ಅನ್ಸುತ್ತೆ. ಹೌದು, ಐ ಆಲ್ವೇಸ್ ಪ್ರಿಫರ್ ನಾನು ಅದು ಮತ್ತು ಸರೋಜ. ಆ್ಯಕ್ಚುಲಿ ಸ್ವಲ್ಪ ಇಟ್ ರೇಸ್ಡ್ ದ ಏನಂತಾರೆ ಒಂದಷ್ಟು ಪ್ರಶ್ನೆಗಳು ಆ್ಯಂಡ್ ಎಲ್ಲ ಬಂತು. ಬಟ್ ನಂಗೆ ಆ ಸಿನಿಮಾನಲ್ಲಿ ಅನಿಸಿದ್ದೇನು ಅಂತಂದರೆ, ಒಬ್ಳು ವೇಶ್ಯೆಯ ಪಾತ್ರ ನಾನು ಮಾಡಿದ್ದು, ಅದನ್ನು ಎಲ್ಲೂ ಕೂಡ ಒಂಥರ ಅಸಹ್ಯವಾಗಿ ಅಥವಾ ಮುಜುಗುರ ಪಡ್ಕೊಳ್ಳೋ ಥರ ಮಾಡಿಸಿಲ್ಲ ಡೈರೆಕ್ಟರು. ಆಮೇಲೆ ಅದೆಲ್ಲ ಚಾಲೆಂಜಿಂಗ್ ಭಾಳ ಚಾಲೆಂಜಿಂಗ್ ಇತ್ತು. ಹೌದು, ಚಾಲೆಂಜಿಂಗ್ ಇತ್ತು. ಒಂದು ಬಿಕಾಸ್ ಅದು ಹೆಂಗಿರುತ್ತೆ ಅನ್ನೋ ಐಡಿಯಾನೇ ಇಲ್ವಲ್ಲ ನಮಗೆ. ಅಂದರೆ ಇವಾಗ ಅವ್ರ ಲೈಫ್ ಸ್ಟೈಲ್ ಹೆಂಗಿರ್ಬೋದು ಅಥವಾ ಅವ್ರ ಜೀವನ ಹೆಂಗಿರ್ಬೋದು ಅನ್ನೋ ಐಡಿಯಾನೇ ಇರಲ್ಲ. ಅದಕ್ಕೆ ನಂಗೆ ಪ್ರಿಪೇರ್ ಆಗೋದಕ್ಕೆ ಟೈಮ್ ಕೊಟ್ಟರು. ಆ್ಯಂಡ್ ಒಂದಷ್ಟು ಬುಕ್ಸ್ ಓದಿದೆ, ವೇರ್ ಆ್ಯಕ್ಚುಯಲ್ ವೇಶ್ಯೆಯರು ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಬರೆದಿರುವಂಥ ಒಂದಷ್ಟು ಪುಸ್ತಕಗಳು ಮತ್ತೆ ಒಂದಷ್ಟು ಸಿನಿಮಾಗಳು ಎಲ್ಲ ನೋಡಿ ಪಾತ್ರಕ್ಕೋಸ್ಕರ ನೀವು ಹಂಗೆ ಪ್ರಿಪೇರ್ ಮಾಡಿದೆ. ಬಿಕಾಸ್ ಇಟ್ ಶುಡಂಟ್ ಲುಕ್ ಲೈಕ್ ಯಾವುದು ಎಕ್ಸಾಜರೇಟೆಡ್ ಆಗಿ ಅನ್ಸ್ಬಾರ್ದು. ಆಮೇಲೆ ಅವ್ರನ್ನ ಹೀಯಾಳ್ಸೋ ಥರ ಇರಬಾರ್ದು, ಅವ್ರಿಗೆ ಅದು ಅವಮಾನ ಆಗಬಾರ್ದು. ಬಿಕಾಸ್ ಅದು ಅವ್ರಿಗೆ ಅವ್ರ ಕಸಬು, ಅವ್ರ ಕೆಲಸ, ಅದು ಅವರು ಮನೆ ನಡ್ಸೋಕೆ ಮಾಡ್ತಿರ್ತಾರೋ, ಮಕ್ಕಳು ನೋಡ್ಕೊಳಕ್ಕೆ ಮಾಡ್ತಿರ್ತಾರೋ, ಅವ್ರ ಎಮೋಷನ್ಸಿಗೆ ಅದು ಹರ್ಟ್ ಆಗಬಾರ್ದು ಯಾವುದೇ ಕ್ಯಾರೆಕ್ಟರ್ ಆಗಿರಲಿ. ಐ ಎಂಜಾಯ್ಡ್ ದ ಪ್ರಾಸೆಸ್. ಬಟ್ ನನಗೆ ಅದಕ್ಕೆ ಪ್ರಿಪೇರ್ ಆಗೋದಕ್ಕೆ ಒಳ್ಳೆ. ಓಕೆ, ಆ್ಯಸ್ ಎ ಫ್ಯಾಮಿಲಿ ಪರ್ಸನ್ ನೀವು ಆ ಒಂದು ಕ್ಯಾರೆಕ್ಟರ್ನ ಒಪ್ಕೊಂಡಾಗ ನಿಮ್ಮ ಮನೆಯಲ್ಲೆಲ್ಲ ಹೆಂಗೆ ಓಕೆ ಅಂದ್ರ, ಹೆಂಗೆ ರಿಸೀವ್ ಮಾಡಿದ್ರು ಅಂತ? ಅಂದರೆ ಅವ್ರು ದೇವ್ ಆಲ್ವೇಸ್ ಬೀನ್ ವೆರಿ, ಸದ್ಯ ಲಕ್ಕಿ, ನಾನು ಐ ಆಮ್ ವೆರಿ ಫಾರ್ಚುನೇಟ್, ಅದೃಷ್ಟ ಮಾಡಿದ್ದೀನಿ. ಬಿಕಾಸ್ ನಮ್ಮ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಎಷ್ಟು ನನಗೆ ಸಪೋರ್ಟಿವ್ ಆಗಿದ್ದಾರೋ, ನಮ್ಮ ಅತ್ತೆ ಮಾವ ಕೂಡ ಅಥವಾ ನನ್ನ ಗಂಡ ಆಗಿರ್ಬೋದು, ದರ್ ಆಲ್ ವೆರಿ ಅಂಡರ್ಸ್ಟ್ಯಾಂಡಿಂಗ್, ಪ್ರೋಗ್ರೆಸಿವ್ ಇದ್ದಾರೆ ಯೋಚನೆ ಮಾಡೋದ್ರಲ್ಲಿ. ನಾನು ಬರೀ ಕೆಲಸ ಅನ್ನೋದು ಗೊತ್ತು ಅವ್ರಿಗೆ. ಆ್ಯಂಡ್
ಈ ಥರ ಚಾಲೆಂಜಿಂಗ್ ಪಾತ್ರಗಳನ್ನ ನಾನು ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತಂದಾಗ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ಮಾವ ಅಂತೂ ಲಿಟ್ರಲಿ ಈಸ್ ಮೈ ಬಿಗ್ಗೆಸ್ಟ್ ಅವರೇ ನನ್ನ ಜಾಸ್ತಿ ಪ್ರಮೋಟ್ ಮಾಡೋದು. ಹೋಗಿದ್ದ ಕಡೆ ಎಲ್ಲ ಇದೇ ನಮ್ಮ ಸೊಸೆ ಆ್ಯಕ್ಟ್ರೆಸ್ ಅಂತೆಲ್ಲ ಹೇಳ್ತಿರ್ತಾರೆ. ಸೊ ವೆರಿ ಕ್ಯೂಟ್ ಆಫ್ ಎಮ್ ಆ್ಯಕ್ಚುಲಿ. ಸೊ ದೇ ಬೀನ್ ವೆರಿ ಕೈಂಡ್. ಓಕೆ. ಸಾಕಷ್ಟು ಹೀರೋಯಿನ್ಸಿಗೆ ಲೈಕ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ, ನೋಡೋದಕ್ಕೆ ಮಾತ್ರ ಓ ಈ ಪರವಾಗಿಲ್ಲ ಈ ಆ್ಯಕ್ಟ್ರೆಸ್ ಅಂದರೆ ಇವ್ರ ಜೀವನ ಚೆನ್ನಾಗಿರುತ್ತೆ ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡ್ತಾರೆ. ಬಟ್ ಯಾವುದೇ ಒಂದು ಹೀರೋಯಿನ್ ಹಿಂದೆನೂ ಒಂದು ಸ್ಟ್ರಗ್ಲಿಂಗ್ ಅಂತ ಇದ್ದೇ ಇರುತ್ತೆ. ಸೊ ನಿಮ್ಮ ಸ್ಟ್ರಗ್ಲಿಂಗ್ ಡೇಸ್ ಎಲ್ಲ ಹೆಂಗಿತ್ತು? ಸ್ಟ್ರಗ್ಲಿಂಗ್ ಅಂದರೆ ನನಗೆ ಟಚ್ ವುಡ್ ದುಡ್ಡಿನ ಸಮಸ್ಯೆ ಯಾವತ್ತೂ ಆಗಿರಲಿಲ್ಲ. ಬಿಕಾಸ್ ಒಂದು ನಾನು ಬರೀ ಆ್ಯಕ್ಟಿಂಗ್ ಮೇಲೆ ಅಷ್ಟೇ ಡಿಪೆಂಡ್ ಆಗಿರಲಿಲ್ಲ ದುಡ್ಡಿಗೆ. ನಾನು ಐ ಸ್ಟಿಲ್ ರೈಟ್, ನಾನು ಈಗಲೂ ಬರಿತೀನಿ ಆ್ಯಂಡ್ ಆ್ಯಡ್ಸ್ ಮಾಡ್ತೀನಿ, ಐ ಡೈರೆಕ್ಟ್ ಆ್ಯಡ್ಸ್. ಸೊ ಅವೆಲ್ಲ ಇದೆ. ಬಟ್ ಈಗ ಅಂದರೆ ನನಗೆ ಬೇಕಾಗಿರೋ ಥರದೇ ಕ್ಯಾರೆಕ್ಟರ್ಸು ಸಿಗ್ತಿಲ್ಲ. ಆ ಥರದ್ದು ಒಂಥರ ಅಂದರೆ ಇನ್ನೂ ನನಗೆ ಸಿಗಬೇಕಾಗಿರೋಂಥ ರೋಲ್ ಸಿಗ್ತಿಲ್ಲ, ಅಥವಾ ಸಿಗಬೇಕಾಗಿರೋಂಥ ಒಂದು ಪಾಪ್ಯುಲಾರಿಟಿ ಸಿಗ್ತಿಲ್ಲ, ಅಥವಾ ಆ ಥರದ್ದೆಲ್ಲ ಒಂದು ನೋವು ನನಗಿದೆ. ಬಟ್ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸ್ಟ್ರಗಲ್ ಅಂತಂದರೆ ಅದನ್ನು ಸ್ಟ್ರಗಲ್ ಅಂದರೆ ಸ್ಟ್ರಗಲು, ಇಲ್ಲ ಅಂದರೆ ಲೈಕ್ ಐ ಸೆಡ್ ಅದು ಬರೀ ಅನುಭವಗಳು. ಅಂದರೆ ಕೆಟ್ಟ ಜನಗಳು ಎಲ್ಲ ಕಡೆನೂ ಇರ್ತಾರೆ. ನನಗೂ ಒಂದಷ್ಟು ಕೆಟ್ಟ ಜನಗಳ ಇದು ಮೀಟ್ ಮಾಡೋವಂಥ ಅವಕಾಶಗಳು ಸಿಕ್ಕಿತ್ತು. ಏನೂ ಮಾಡೋಕ್ಕಾಗಲ್ಲ. ನೀವು ಮೀಟ್ ಮಾಡ್ತೀರಾ, ಕಾಸ್ಟಿಂಗ್ ಕೌಚ್ಗಳಿಗೆಲ್ಲ ಕೇಳಿದ್ದಾರೆ. ಇಟ್ಸ್ ನಾಟ್ ದಟ್ ಐ ವಾಸ್ ಸ್ಪೇರ್ಡ್ ಆರ್ ಎನಿಥಿಂಗ್. ನನ್ನೂ ಕೇಳಿದ್ದಾರೆ ಆ್ಯಂಡ್ ಐ ಹ್ಯಾವ್ ಡೆಲ್ಟ್ ಇಟ್ ಇನ್ ಮೈ ವೇ. ಆ ಅನುಭವವನ್ನು ಫೇಸ್ ಮಾಡಿದ್ದೀರಲ್ಲ? ಆಫ್ಕೋರ್ಸ್ ಯಾ ಅಂದರೆ ಕೇಳದೆ ಐ ಥಿಂಕ್ ಇದುವರೆ ತನಕ ಯಾವ ಆ್ಯಕ್ಟರ್ಸ್ಗಳಿಗೂ ಆ ಥರ ಇಲ್ಲದೆ ಇರೋದೇ ಇಲ್ಲ. ಕೇಳಿದ್ದಾರೆ ಆ್ಯಂಡ್ ಐ ನೋ ಹೌ ಟು ಟ್ಯಾಕಲ್ ದೆಮ್. ನಾನು ಏನೇನೋ ಮಾಡಿ ದುಡ್ಡು ಸಂಪಾದನೆ ಮಾಡಬೇಕು ಅಥವಾ ಹೆಸರು ಸಂಪಾದನೆ ಮಾಡಬೇಕು ಅಂತ ಬಂದಿದ್ದಲ್ಲ ನನ್ನ. ಆಮೇಲೆ ಆ ಕಾರಣ ಅಲ್ವೇ ಅಲ್ಲ ನನಗೆ. ಮತ್ತು ಸ್ಲೋ ಆಗಿದ್ರೂ ಒಂದು ನಿಯತ್ತಿಂದ ನಾನು ಇಂಡಸ್ಟ್ರಿನಲ್ಲಿ ಬೆಳಿಬೇಕು ಅಂತ ಈಗಲೂ ಐ ಆಮ್ ವರ್ಕಿಂಗ್ ಟುವರ್ಡ್ಸ್ ಇಟ್. ಸೊ ಐ ಟೆಲ್ ದೆಮ್ ವೆರಿ ಕ್ಲಿಯರ್ಲಿ, ಸರ್ ಇಲ್ಲ ಬಿಡಿ, ಇದು ಆಗಲ್ಲ, ಇದು ಐ ಆಮ್ ನಾಟ್ ದಿಸ್ ಅಂತಂತೀನಿ. ಆ್ಯಂಡ್ ಥ್ಯಾಂಕ್ಫುಲಿ ದೇ ಹ್ಯಾವ್ ಆಲ್ಸೋ ಬೀನ್ ನೈಸ್. ಅಂದರೆ ಓಕೆ ಫೈನ್ ಅಂತ ಬಿಟ್ಬಿಡ್ತಾರೆ. ಇಟ್ಸ್ ನಾಟ್ ದಟ್ ಇಲ್ಲ ನೀವು ಬರಲೇಬೇಕು ಅಂತ ಹಂಗೆ ಯಾವತ್ತೂ ಇದು ಮಾಡಿಲ್ಲ. ಸೊ ಯಾ. ನಿಮ್ಮ ಪ್ರಕಾರ ಈಗ ಇಂಡಸ್ಟ್ರಿಯಲ್ಲಿ ಟ್ಯಾಲೆಂಟಿಗೆ ಬೆಲೆ ಇದೆಯಾ ಅಥವಾ ಫೇಮಿಗೆ ಬೆಲೆ ಇದೆಯಾ? ಯಾವುದಕ್ಕೆ ಬೆಲೆ ಜಾಸ್ತಿ ಇದೆ ಅಂತ ಅನ್ಸುತ್ತೆ ನಿಮಗೆ? ಬೆಲೆ ಐ ಥಿಂಕ್ ಟ್ಯಾಲೆಂಟಿಗೆ ಖಂಡಿತ ಇದೆ. ಬಟ್ ಆಪರ್ಚುನಿಟೀಸ್ ಯಾರಿಗೆ ಸಿಗುತ್ತೆ ಅಂತಂದರೆ ಬಹುಶಃ ಹೂ ಇಸ್ ಮೋರ್ ಪಾಪ್ಯುಲರ್ ಆನ್ ಇನ್ಸ್ಟಾಗ್ರಾಮ್ ಆರ್ ಹೂ ಇಸ್ ಆನ್ ದಟ್ ಸೋಷಲ್ ಮೀಡಿಯಾನಲ್ಲಿ. ಇವಾಗ ಅದೇ ಒಂಥರ ದಟ್ಸ್ ಅ ಮಾರ್ಕೆಟಿಂಗ್ ಟೂಲ್ ಫಾರ್ ಆ್ಯಕ್ಟರ್ಸ್ ಅಲ್ಲ. ನಾಟ್ ಜಸ್ಟ್ ಆ್ಯಕ್ಟರ್ಸ್, ಇವಾಗ ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ನೋಡಿದ್ರೆ ಅವ್ರು ಎಲ್ಲರೂ ಟಿ ವಿ ಆ್ಯಡ್ಸ್ ಬಿಟ್ಬಿಟ್ಟು ಇವಾಗ ಎಲ್ಲರೂ ಆನ್ಲೈನ್ ಸೋಷಲ್ ಮೀಡಿಯಾ ಆ್ಯಡ್ಸನ್ನೇ ಪ್ರಿಫರ್ ಮಾಡ್ತಾರೆ. ತಪ್ಪಲ್ಲ ಅದು. ಬಟ್ ಎಲ್ಲೋ ಒಂದೊಂದು ಕಡೆ ಇವಾಗ ನಂತರದವರು ಸ್ವಲ್ಪ ನನ್ನ ಸೋಷಲ್ ಮೀಡಿಯಾನಲ್ಲಿ ಐ ಆಮ್ ರಿಯಲಿ ವೆರಿ ಐ ಆಮ್ ನಾಟ್ ಸೀನ್ ಮಚ್. ನಾನು ಅಷ್ಟೊಂದು ಪೋಸ್ಟ್ ಮಾಡಲ್ಲ. ಐ ಟ್ರೈ ಮೈ ಬೆಸ್ಟ್. ಬಟ್ ನನಗೇನು ಅಂತಾರೆ, ಸುಮ್ಮನೆ ಏನೋ ಫೋಟೋ ಹಾಕ್ತಾ ಇದ್ರೆ ಏನಿದೆ ಅದರಲ್ಲಿ ಅನ್ನೋ ಥರ ಅನಿಸ್ಬಿಡುತ್ತೆ. ನನ್ನ ಕೆಲಸ ಏನೂ ತೋರಿಸ್ತಿಲ್ವಲ್ಲ ಅದರಲ್ಲಿ ಅನ್ನೋ ಥರ. ಬಟ್ ಟು ಬಿ ರೆಲೆವೆಂಟ್ ಅಂದರೆ ಜನಕ್ಕೆ ಆವಾಗಲೇ ಹತ್ತಿರ ಆಗೋದು. ವೆನ್ ಯು ಆರ್ ಕಾನ್ಸ್ಟೆಂಟ್ಲಿ ಏನೋ ಒಂದು ಪೋಸ್ಟ್ ಮಾಡ್ತಾ ಇದ್ದಾಗ, ಕಾನ್ಸ್ಟೆಂಟ್ಲಿ ಏನಾದ್ರು ಮಾತಾಡ್ತಾ ಇದ್ದಾಗ ಜನರಿಗೆ ಜಾಸ್ತಿ ಓ ಇವರಲ್ವಾ, ಇವ್ರು ಅವತ್ತೇನು ಏನೋ ಹಾಕಿದ್ರು ಪೋಸ್ಟು. ಸೊ ಐ ಥಿಂಕ್ ಕಾಸ್ಟಿಂಗ್ ಡೈರೆಕ್ಟರ್ಸ್ಗಾಗಲಿ ಅಥವಾ ಸಿನಿಮಾ ಡೈರೆಕ್ಟರ್ಗಾಗಲಿ ಕೂಡ ಐ ಥಿಂಕ್ ಕಾಣಿಸ್ಕೊಳ್ಳೋದು ಈಗ ಸಾಮಾಜಿಕ ಜಾಲತಾಣದಲ್ಲೇ ಇಟ್ ಈಸ್ ಇಂಪಾರ್ಟೆಂಟ್. ಬಟ್ ಐ ಆಲ್ಸೋ ಫೀಲ್ ಸ್ವಲ್ಪ ಆ್ಯಕ್ಟಿಂಗು ಗೊತ್ತಿರಬೇಕು ಅಂತ ಅಷ್ಟೇ. ಇನ್ನೊಂದು ಏನಂದರೆ ಇವಾಗ ಸೋಷಿಯಲ್ ಮೀಡಿಯಾ ತುಂಬ ವೈಡ್ ಆಗಿ ಬೆಳೆದಿದೆ. ಲೈಕ್ ಹೆಂಗೆ ಅಂದರೆ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳೇ ಹೀರೋಗಳು ಹೀರೋಯಿನ್ಗಳು ಆಗ್ತಾ ಇದ್ದಾರೆ. ಲೈಕ್ ಸೀರಿಯಲ್ ಇರ್ಬೋದು, ಸಿನಿಮಾಗಳಲ್ಲೂ ಇರ್ಬೋದು. ಸೊ ಇವಾಗ ರಂಗಭೂಮಿ ಮೊದಲೆಲ್ಲ ಹಿಂದೆ ಏನಾಗ್ತಿತ್ತು ಅಂದರೆ ರಂಗಭೂಮಿ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಸಿಗ್ತಾ ಇತ್ತು. ಬಟ್ ಇವಾಗ ಆ ರಂಗಭೂಮಿ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಮೊದಲೆಲ್ಲ ಆಡಿಷನ್ ಅಂದರೆ ಹೆಂಗಿರ್ತಿತ್ತಂದರೆ ಸೀರಿಯಲ್ ರೀಲ್ಸಿಗೆಲ್ಲ ಅವಕಾಶನೇ ಇರಲಿಲ್ಲ. ಇವಾಗ ಹಂಗಲ್ಲ, ಇನ್ಸ್ಟಾಗ್ರಾಮ್ ಪ್ರೊಫೈಲೇ ಶೇರ್ ಮಾಡಬೇಕು ಆಡಿಷನ್ಸ್ಗೆ. ಸೊ ಇದನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನಿಸುತ್ತೆ? ಅಲ್ಲ ಅದು ಓಕೆನೇ. ಇವಾಗ ಲೈಕ್ ಐ ಸೆಡ್, ನೀವು ಇನ್ಸ್ಟಾಗ್ರಾಮ್ನ ಯಾವ ಥರ ಯೂಸ್ ಮಾಡ್ಕೋಬೇಕೋ ಆ ಥರ ಯೂಸ್ ಮಾಡ್ಕೋಬೇಕು. ಅಂದರೆ ನೀವು ಆ್ಯಕ್ಟಿಂಗು ಚೆನ್ನಾಗಿ ಮಾಡಿ ಅದನ್ನು ಪ್ರಮೋಟ್ ಮಾಡ್ಕೋತಾ ಇದ್ದೀರಾ, ದಟ್ ಮೇಕ್ ಸೆನ್ಸ್. ಇಲ್ಲ ಅಂದರೆ ಬರೀ ಡೈಲಿ ವ್ಲಾಗ್ಸ್ ಮಾಡಿಕೊಂಡು ಹಲೋ ಇವತ್ತು ನಾನು ಈ ಥರ ಮಾಡ್ತಿದ್ದೀನಿ, ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಅಂತ ಹಾಕಿದ್ರೆ ಆಗಲ್ಲ. ಯಾವುದಕ್ಕೆ ನನ್ನ ಇಂಟರ್ವ್ಯೂ ಕರೆದಿದ್ದಾರೆ ಅನ್ನೋದು ಗೊತ್ತಾಗಬೇಕು.
ಅಂದರೆ ನಾನೇನೋ ಇಷ್ಟು ವರ್ಷ ಏನೋ ಮಾಡಿರೋದ್ರಿಂದ ನೀವು ನಾನು ಇವತ್ತು ಇಂಟರ್ವ್ಯೂ ಕರೆದಿದ್ದೀರಾ, ದಟ್ ಶುಡ್ ಬಿ ದ ಫೋಕಸ್. ಇವಾಗ ಯಾವುದೋ ಒಂದು ಪಾತ್ರ ನಿಮಗೆ ಸಿಗ್ತಾ ಇದೆ ಅಂತಂದರೆ ಅದು ಇನ್ಸ್ಟಾಗ್ರಾಮ್ ಫೇಮಿಂದನೇ ಸಿಕ್ಕಿರಲಿ, ಬಟ್ ನೀವು ಆ ಪಾತ್ರಕ್ಕೆ ಎಷ್ಟು ಜಸ್ಟಿಸ್ ಕೊಡ್ತೀರಾ? ಇವಾಗ ಯಾವುದೋ ಸೀರಿಯಲ್ ಸಿಕ್ಕಿದೆ ಅಂತಂದರೆ ಇನ್ಸ್ಟಾಗ್ರಾಮಿಂದ ಸಿಕ್ಕಿರಬಹುದು, ಬಟ್ ನೀವು ಅಲ್ಲಿಗೆ ಬಂದು ಯು ಕಾಂಟ್ ಮೇಕ್ ಬ್ಲಾಗ್ಸ್, ರೈಟ್? ಅಲ್ಟಿಮೇಟ್ಲಿ ನೀವು ಆ್ಯಕ್ಟಿಂಗೇ ಮಾಡೋಕ್ಕೆ ಬಂದಿರೋದಲ್ಲಿ. ಸೊ ಸ್ವಲ್ಪ ಕಲ್ತಿರಬೇಕು ಅನ್ನೋ ನಾನು ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಬೇಕು ಅಂತೆಲ್ಲ ಹೇಳ್ತಿರೋದು, ಬಟ್ ಅದು ಅನ್ನಿಸ್ಬೇಕು ಅವ್ರಿಗೆ. ಬರೀ ಫೇಮೇ ಬೇಕು ಅಂದರೆ ಐ ಥಿಂಕ್ ಇನ್ಸ್ಟಾಗ್ರಾಮ್ ಇಸ್ ಇನಫ್. ಬಟ್ ಯು ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್, ಯು ಬೆಟರ್ ನೋ ವಾಟ್ ಯು ಆರ್ ಡೂಯಿಂಗ್. ಬಿಕಾಸ್ ತುಂಬ ಜನ ಆಪರ್ಚುನಿಟೀಸ್ ಕಾಯ್ತಿದ್ದಾರೆ ಆ್ಯಕ್ಟರ್ ಆಗಿ ಬರೋದಕ್ಕೆ ಅಂತ. ತುಂಬ ಜನ ಕಲ್ತಿರೋರಿದ್ದಾರೆ, ತುಂಬ ಜನ ಟ್ಯಾಲೆಂಟೆಡ್ ಅವರಿದ್ದಾರೆ. ನೀವು ಫೇಮ್ ಹೆಸರಲ್ಲಿ ಬಂದು ಅವ್ರ ಅನ್ನ ಕಿತ್ಕೋಬಾರ್ದು. ದಟ್ ಈಸ್ ಮೀನ್. ನೀವು ಹೇಳಿದ್ರಿ ಇವಾಗ ಅಂದರೆ ಆಪರ್ಚುನಿಟಿಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅಂತ. ಕೆಲವರು ಏನಂದರೆ ಪೇಮೆಂಟ್ ಇಲ್ಲದೇನು ಮಾಡ್ತಾರೆ, ಲೈಕ್ ಆ್ಯಕ್ಟಿಂಗ್ ಮಾಡ್ತಾರೆ, ಲೈಕ್ ಫಸ್ಟ್ ಸಿನಿಮಾ ಅಂದರೆ ಲೈಕ್ ಫೇಮಿಗೋಸ್ಕರ ಮಾಡ್ತಾರೆ ಅಂತ. ಸೊ ನೀವೇನಾದ್ರು ಪೇಮೆಂಟ್ ಇಲ್ಲದೆ ಯಾವ್ದಾದ್ರು ಕ್ಯಾರೆಕ್ಟರ್ ಮಾಡಿದ್ದೀರಾ? ಖಂಡಿತ ಮಾಡಿದ್ದೀನಿ. ಅಂದರೆ ಅದನ್ನ ಏನಕ್ಕೆ ಮಾಡಿದ್ದೀನಿ ಅಂದರೆ ಫೇಮಿಗೆ ಮಾಡಿಲ್ಲ ನಾನು, ಆನೆಸ್ಟ್ಲಿ ಫೇಮಿಗೆ ಮಾಡಿಲ್ಲ. ಬಿಕಾಸ್ ಎಕ್ಸ್ಪೀರಿಯನ್ಸ್ ಮಾಡಿ ಅಂದರೆ ನನಗೆ ಆ ಕತೆ ತುಂಬ ಇಷ್ಟ ಆಗೋಗಿತ್ತು. ಯಾವ ಸಿನಿಮಾ ಅಂತ ಹೇಳಲ್ಲ ಆಫ್ಕೋರ್ಸ್, ಬಟ್ ಅದು ನನಗೆ ಆ ಸಿನಿಮಾ ತುಂಬ ಒಳ್ಳೆ ಹೆಸರು ಕೂಡ ತಂದುಕೊಡ್ತು ನನಗೆ. ಅದನ್ನು ನಾನು ನಿಜವಾಗ್ಲೂ ₹1 ಇಸ್ಕೊಳ್ದೇನೆ ಮಾಡಿದ್ದೀನಿ. ಬಟ್ ಆ ಸಿನಿಮಾ ನನಗೇನು ಕೊಟ್ಟಿದ್ಯೋ ಅದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಇಟ್. ಮತ್ತು ತುಂಬ ಮುಂಚೆನೂ ಅಷ್ಟೇ ಒಂದು ಆರ್ಟ್ ಸಿನಿಮಾ ಎಲ್ಲ ಮಾಡಿದ್ದೆ ಬಿ ಸುರೇಶ್ ಸರ್ ಜೊತೆ. ಸೊ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋದೇ ಗ್ರೇಟು. ಅಂದರೆ ಅವರು ಈಸ್ ಅ ನ್ಯಾಷನಲ್ ಅವಾರ್ಡಿ ಹಿಮ್ಸೆಲ್ಫ್. ಮತ್ತು ಅದರಲ್ಲಿ ಆ್ಯಕ್ಟ್ ಮಾಡಿದ್ದು ನಾಗಾಭರಣ ಅವರು, ಮಂಡ್ಯ ರಮೇಶ್ ಅವರು. ಸೊ ಇವ್ರ ಜೊತೆಗೆಲ್ಲ ನಾನು ಇನ್ನೂ ಸ್ಟಾರ್ಟಿಂಗ್ ಆಫ್ ಮೈ ಕೆರಿಯರಲ್ಲೇ ಆ್ಯಕ್ಟ್ ಮಾಡೋವಂಥ ಒಂದು ಭಾಗ್ಯ ಸಿಕ್ಕಿತ್ತು ಅಂತಂದಾಗ ಆಬ್ವಿಯಸ್ಲಿ ಕಾಂಪ್ರಮೈಸ್ ಆಗಿದ್ದೀನಿ ವಿತ್ ದ ಪೇಮೆಂಟ್. ಅವರು ತುಂಬ ಕಡಿಮೆ ದುಡ್ಡು ಕೊಟ್ಟಿದ್ರು ನನಗೆ ಸುರೇಶ್ ಸರು, ಬಟ್ ಅವ್ರು ಪ್ರಾಂಪ್ಟಾಗಿ ಕೊಟ್ಟಿದ್ರು. ಇಟ್ಸ್ ನಾಟ್ ದಟ್ ನನಗೆ ರೀಸೆಂಟಾಗೂ ಎಷ್ಟೊಂದು ಕೆಟ್ಟ ಎಕ್ಸ್ಪೀರಿಯನ್ಸಸ್ ಆಗೋಗಿದೆ. ಎಷ್ಟಕ್ಕೂ ಒಪ್ಕೊಂಡಿರ್ತೀವಿ, ಅದನ್ನು ಕೊಡ್ದೇನೇ ಇರೋದು, ನನ್ನ ಮ್ಯಾನೇಜರ್ ಒಂದು 20 ಸಲ ಫಾಲೋ ಅಪ್ ಮಾಡಬೇಕು. ಆ ಥರದಕ್ಕಿಂತ ನೀವು ಕಡಿಮೆ ಕೊಟ್ಟು ನಿಯತ್ತಾಗಿ ಕರೆಕ್ಟಾಗಿ ಒಂದು ಪ್ರಾಸೆಸ್ ಫಾಲೋ ಮಾಡಿ ಮತ್ತು ಆ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ ಕತೆಗಳಲ್ಲಿ ನಾನು ನಡ್ಸೋದು, ಇಟ್ಸ್ ವೇ ಬಿಯಾಂಡ್ ಎನಿಥಿಂಗ್. ಓಕೆ, ಅಂದರೆ ಇವಾಗ ಲೈಕ್ ಎಗ್ರಿಮೆಂಟ್ಸ್ ಇರಲ್ವಾ ಮ್ಯಾಮ್ ಅದಕ್ಕೆಲ್ಲ ಅಂತ? ಇರತ್ತೆ. ಸೊ ಅದೇ ಪ್ರಾಬ್ಲಮ್ ಏನು ಅಂತಂದರೆ ಈ ನಡುವೆ ನನಗೆ ರಿಯಲೈಸ್ ಆಗಿರೋದೇನು ಅಂತಂದರೆ ದ ಮೊಮೆಂಟ್ ಆ್ಯಸ್ ಆ್ಯಕ್ಟರ್ಸ್ ನಾವು ಅಗ್ರಿಮೆಂಟ್ ಕೇಳಿದಾಗ ಅಥವಾ ಫಿನಾನ್ಸಸ್ ಎಲ್ಲ ನಮ್ಮ ಮ್ಯಾನೇಜರ್ ಮಾತಾಡ್ತಾರೆ ಅಂದಿದ ತಕ್ಷಣ ಪ್ರೊಡಕ್ಷನ್ಗೆ ಅದೇನೋ ಒಂಥರ ದೆ ಗೆಟ್ ಅಫೆಂಡೆಡ್. ಇವಳೇನು ದೊಡ್ಡಿದ, ಇವಳೇನು ಮ್ಯಾನೇಜರ್ ಹತ್ರ ಏನು ಮಾತಾಡ್ಸೋದು, ಏನು ಅಗ್ರಿಮೆಂಟ್ ಇಲ್ಲದೆ ಏನು ಸಿನಿಮಾನೇ ಮಾಡಲ್ವಾ ಯಾರು, ನಮ್ಮೇಲೆ ನಂಬಿಕೆ ಇಲ್ವಾ, ನಾವು ಇಷ್ಟು ವರ್ಷದಿಂದ ಇದೀವಲ್ಲ ಇಂಡಸ್ಟ್ರಿನಲ್ಲಿ ಅಂತಾರೆ. ಬಟ್ ಇಟ್ ಈಸ್ ನಾಟ್ ದ್ಯಾಟ್. ಇಟ್ ಈಸ್ ಅಬೌಟ್ ಒಂದು ಟ್ರಸ್ಟ್ ಬಿಲ್ಡ್ ಆಗೋದೇ ಆವಾಗ. ಅಗ್ರಿಮೆಂಟಲ್ಲಿ ಏನೇನು ಸಾರ್ಟ್ ಆಗೋದ್ರೆ ಮುಂಚೆನೆ ಸೆಟ್ಟಿಗೆ ಬಂದಾಗ ಬೇರೆ ಯಾವುದೋ ತಲೆಯಲ್ಲಿ ಇರಲ್ಲ ಆವಾಗ. ಇಲ್ಲಾಂದರೆ ಅಯ್ಯೋ ನಂಗೆ ಅಡ್ವಾನ್ಸೇ ಕೊಟ್ಟಿಲ್ವಲ್ಲ, ಅಯ್ಯೋ ಮತ್ತು ನನ್ನ ನೆಕ್ಸ್ಟ್ ಪೇಮೆಂಟ್ ಇವಾಗ ಯಾವಾಗ ಕೊಡ್ತಾರೋ ಏನೋ, ಅದೇ ಇದ್ದಾಗ ನೀನು ಆ್ಯಕ್ಟ್ ಮಾಡೋಕ್ಕೆ ಆಗಲ್ಲ ಅಲ್ಲಿ ಆ್ಯಸ್ ಅನ್ ಆ್ಯಕ್ಟರ್. ಅದೊಂದು ಅಗ್ರಿಮೆಂಟ್ ಈಸ್ ಒನ್ ಏನಂತಾರೆ, ಇಟ್ ಬಿಲ್ಡ್ಸ್ ಅ ರಿಲೇಷನ್ಶಿಪ್ ಆಫ್ ಟ್ರಸ್ಟ್. ಅದರಲ್ಲಿ ಅಫೆಂಡ್ ಆಗೋದು ಅಥವಾ ಅದನ್ನು ತುಂಬ ಮನ್ಸಿಗೆ ತೊಗೊಂಡು ಇವಳು ಯಾವ ದೊಡ್ಡ ಇದು ಅನ್ನೋ ಥರ, ಇಟ್ಸ್ ನಾಟ್ ದ್ಯಾಟ್. ಎನಿ ಸ್ಮಾಲ್ ಆ್ಯಕ್ಟರ್, ಬಿಗ್ ಆ್ಯಕ್ಟರ್, ಎನಿಬಡಿ ಶುಡ್ ಹ್ಯಾವ್ ಅನ್ ಅಗ್ರಿಮೆಂಟ್. ಆ್ಯಂಡ್ ದುಡ್ಡಿನ ವಿಷಯ ಮಾತಾಡೋದಕ್ಕೆ ನನ್ನ ಮ್ಯಾನೇಜರ್ ಇದ್ದಾರೆ ಅಂತ ಅಂದಿದ ತಕ್ಷಣ ಎಷ್ಟೊಂದು ಜನ ದೇ ಫೀಲ್ ದಟ್ ಹಿಂಜರಿಕೆ. ಇಲ್ಲ ಮೇಡಮ್ ನೀವೇ ಹೇಳಿಬಿಡಿ ಅಂತ. ನಾನು ಖಂಡಿತ ಹೇಳೋ, ನೀವೇನೋ ಅನ್ಕೋಬಿಡಿ. ನನಗೆ ಮುಂಚೆ ಅನ್ಸೋದು ಅಯ್ಯೋ ಪ್ರಾಜೆಕ್ಟ್ ಮಿಸ್ ಆಗಿಬಿಡುತ್ತೇನೋ ಪ್ರಾಜೆಕ್ಟ್, ಬಟ್ ಇಟ್ಸ್ ಓಕೆ, ಐ ಆಮ್ ಫೈನ್. ಬಿಕಾಸ್ ನಂಗೆ ಆ ಥರ ಎಕ್ಸ್ಪೀರಿಯನ್ಸಸ್ಗಳು ಆಗಿದ್ದಾವೆ. ಆ್ಯಂಡ್ ಎಷ್ಟು ಅಂತಂದರೆ ಟು ಅನ್ ಎಕ್ಸ್ಟೆಂಟ್ ವೇರ್ ಐ ಹ್ಯಾಡ್ ಟು ಲಿಟ್ರಲಿ ಬೆಗ್ ಫಾರ್ ಮೈ ಓನ್ ಮನಿ. ಸರ್ ನಾನು ನೀವು ಕರೆದಾಗ ಬಂದಿದ್ದೀನಲ್ವ ಆ್ಯಕ್ಟ್ ಮಾಡೋದಕ್ಕೆ, ದೆನ್ ವೈ ಆರ್ಂಟ್ ಯು ಪೇಯಿಂಗ್ ಮೀ? ಅದನ್ನ ಕೇಳಿ ನನಗೆ ಒಂಥರ ಆಗೋಗಿತ್ತು, ಅದು ಮುಜುಗರ ಆಗೋಗಿತ್ತು. ಸೊ ಅವತ್ತಿಂದ ಐ ಡಿಸೈಡೆಡ್ ಇಲ್ಲ, ಇಟ್ಸ್ ಓಕೆ. ಕೆಲವು ಸಿನಿಮಾಗಳು ಆ ಕಾರಣಕ್ಕೋಸ್ಕರ ನನಗೆ ಬರ್ತಿಲ್ಲ ಅಂತಂದರೆ ಲೆಟ್ ಇಟ್ ಬಿ, ಇಟ್ಸ್ ಓಕೆ ಅಂತ. ಆಮೇಲೆ ಹೀರೋಯಿನ್ಸ್ ಮೇಲೇನು ಕಂಪ್ಲೇಂಟ್ಸ್ ಮಾಡ್ತಾರೆ, ಲೈಕ್ ಸಿನಿಮಾ ಪ್ರೊಡಕ್ಷನ್ ಟೀಮ್ ಆಗಿರ್ಬೋದು. ಏನಂದರೆ ಲೈಕ್ ಆ್ಯಕ್ಟ್ ಎಲ್ಲ ಮಾಡ್ತಾರೆ, ಎಲ್ಲ ಮುಗಿತಾರೆ, ಪ್ರಮೋಷನ್ ಬರಬೇಕು ಅಂತ ಹೇಳ್ತಾರೆ, ಪ್ರಮೋಷನ್ ಬರಲ್ಲ. ಮೇ ಬಿ ಇದು ಒಂದು ರೀಸನ್ ಇರ್ಬೋದು ಅನ್ಸತ್ತೆ. ಅಂದರೆ ಏನಾಗಿರುತ್ತೆ ಅಂತಂದರೆ ಅವರಿಬ್ಬರು ಮಧ್ಯೆ ಏನಾಗಿರುತ್ತೆ ನಮಗೆ ಗೊತ್ತಿರಲ್ಲ ಅಲ್ವಾ. ಆ್ಯಸ್ ಆ್ಯಕ್ಟರ್ಸ್ ಅಥವಾ ಆ್ಯಸ್ ಪ್ರೊಡಕ್ಷನ್ ಹೌಸ್ ಅವರಿಬ್ಬರದು ರಿಲೇಷನ್ಶಿಪ್ ಸರಿ ಇಲ್ಲ ಅಂತಂದಾಗ ಬ್ಲೇಮ್ ಗೇಮ್ ನ್ಯಾಚುರಲಿ ಶುರು ಆಗುತ್ತೆ. ಇವರೇನೋ ಹೇಳ್ತಾರೆ ಇಲ್ಲ ನನಗೆ ಒಪ್ಕೊಂಡಿರೋ ಅಷ್ಟೇನೋ ಕೊಟ್ಟಿಲ್ಲ ಅಥವಾ ಸೌಕರ್ಯಗಳನ್ನ ಕೊಟ್ಟಿಲ್ಲ, ಇನ್ನೊಂದೇನೋ ಅವ್ರು ಹೇಳ್ಬೋದು ಇಲ್ಲ ನಾವು ಅಂದ್ಕೊಂಡಂಗೆ ಇದು ಬಂದಿಲ್ಲ, ಅವ್ರ ಕಡೆ ಅವ್ರು ಲೇಟಾಗಿ ಬರ್ತಿದ್ರು ಸೆಟ್ಟಿಗೆ. ಆ ಥರದ್ದು ಎಷ್ಟೊಂದು ಇರುತ್ತೆ. ಆ್ಯಸ್ ಔಟ್ಸೈಡರ್ಸ್ ಐ ಥಿಂಕ್ ವಿ ಕ್ಯಾನಾಟ್ ಕಮೆಂಟ್ ಆನ್ ಇಟ್. ಕೆಲವು ಸಲ ಪ್ರೊಡಕ್ಷನ್ ಹೌಸಸ್ಸೂ
ಕರೆಕ್ಟ್ ಆಗಿರ್ತಾರೆ, ಕೆಲವು ಸಲ ಆರ್ಟಿಸ್ಟ್ಗಳು ಕೂಡ ದೆಲ್ ಬಿ ರೈಟ್, ಸೊ ವಿ ಕಾಂಟ್ ಕಮೆಂಟ್. ಓಕೆ, ನೀವು ಆಡಿಷನ್ಗಳನ್ನು ಕೊಟ್ಟು ರಿಜೆಕ್ಷನ್ನ ಫೇಸ್ ಮಾಡಿದ್ದಿದ್ಯಾ? ಖಂಡಿತ. ನಾನು ಹೇಳಿದ್ದೀನಿ ಆ್ಯಕ್ಚುಲಿ, ನಾನು ಸಪ್ತಸಾಗರಗೆ ಆಡಿಷನ್ ಕೊಟ್ಟಿದ್ದೆ ಪಾರ್ಟ್ ಬಿಗೆ. ಬಟ್ ಐ ಆಮ್ ಹ್ಯಾಪಿ ಚೈತ್ರಾ ಡಿಡ್ ಇಟ್ ಬಿಕಾಸ್ ಫ್ಯಾಬ್ಯುಲಸ್ ಆ್ಯಕ್ಟರ್ ಅವರು. ತುಂಬ ಖುಷಿ ಆಯ್ತು ಅವ್ರು ಅದನ್ನು ಮಾಡಿದ್ದು. ಬಟ್ ಇನ್ನೇನು ಆಗೋ ಥರ ಆಯಿತು, ಬಟ್ ಫಾರ್ ಸಮ್ ರೀಸನ್ ಆಗಲಿಲ್ಲ. ಅದು ಸ್ವಲ್ಪ ದುಃಖ ಆಯಿತು, ಅಯ್ಯೋ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ, ಇಟ್ ಹ್ಯಾಪನ್ಸ್. ನೀವು ರಿಜೆಕ್ಷನ್ಗಳ ಹೆಂಗೆ ಫೇಸ್ ಮಾಡ್ತೀರಾ? ನೀನು ಬಂದು ಅಳ್ತೀನಿ, ಸ್ವಲ್ಪ ಅಳು ಬರುತ್ತೆ. ಓಕೆ, ಅಯ್ಯೋ ಆಗಿದ್ರೆ ಚೆನ್ನಾಗಿದ್ದಿತ್ತು ಅಂತೆಲ್ಲ ಅನಿಸಿದೆ. ಬಟ್ ಆಗಿಲ್ಲ ಏನು ಮಾಡೋಕ್ಕಲ್ಲ ಅಂತ ಅನ್ಕೊಂಡು ನೆಕ್ಸ್ಟ್ ಡೇ ಐಲ್ ಬಿ ಫೈನ್. ಒಂದಿನ ಸ್ವಲ್ಪ ಐಲ್ ಬಿ ಆಲ್ ಲೈಕ್ ಅಯ್ಯೋ ಅಂತಿರ್ತೀನಿ, ಯಾರ ಹತ್ರನೂ ಮಾತಾಡಲ್ಲ, ಯಾರಾದ್ರೂ ಮಾತಾಡ್ಸಕ್ ಬಂದ್ರೆ ಗುರ್ರ ಅಂತೀನಿ. ನಿಮ್ಮ ರಿಜೆಕ್ಷನ್ ನೀವು ಹಿಂಗೆ ಇರುತ್ತೆ ರಿಜೆಕ್ಷನ್ ಡೇಸ್ ಎಲ್ಲ? ಸ್ವಲ್ಪ ಐಸೋಲೇಟ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ, ಓಕೆ, ಯಾರ ಜೊತೆ ಮಾತಾಡಲ್ಲ. ಓಕೆ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮ್ಯಾರೇಜ್ ನಂದು. ಯಾರು ಪ್ರಪೋಸ್ ಮಾಡಿದ್ರು? ಅಯ್ಯೋ ಪ್ರಪೋಸೇ ಮಾಡಿಲ್ಲ, ಮತ್ತೆ ಮದುವೆನೇ ಆಗೋಯ್ತು ಅದು. ಆದರೆ ವಿ ನ್ಯೂ ಈಚ್ ಅದರ್ ಫ್ರಮ್ ಎನ್ ಇಯರ್. ಒಂದು ವರ್ಷ ವಿ ಸ್ಪೋಕ್ ಟು ಈಚ್ ಅದರ್ ಅಂಡ್ ಕಾಮನ್ ಫ್ರೆಂಡ್ ಥ್ರೂ ಮೀಟ್ ಮಾಡಿದ್ದು. ದೆನ್ ಅವರಿಗೆ ಆಲ್ರೆಡಿ ಹುಡುಕ್ತಿದ್ರು ಅವ್ರ ಮನೆಯಲ್ಲಿ. ನಮ್ಮ ಮನೆಯಲ್ಲಿ ಎಲ್ಲ ಸ್ವಲ್ಪ ಆರಾಮಾಗಿದ್ರು. ಇನ್ನು ಐ ವಾಸ್ 26 when I got married. ಸೊ ಅವರೇ ಇಲ್ಲಪ್ಪ ನಮ್ಮ ಮನೇಲಿ ಹೇಳ್ಬಿಡ್ತೀನಿ, ಹುಡುಕ್ತಾ ಇದಾರೆ ನನ್ಗೆ, ಒಳ್ಳೆ ದಿನ ಒಂದೊಂದು ಹುಡುಗಿ ಬಂದಿರುತ್ತೆ ಕೆಲಸದಿಂದ ಬರೋಷ್ಟೊತ್ತಿಗೆ ಅಂತಂದ್ರು. ಸರಿ ನಾನಿಲ್ಲ ಹೇಳ್ಬೇಡ, ಇರು ಅಂತ ಹೇಳ್ತಿದೀನಿ. ಅಷ್ಟರಲ್ಲಿ ಅವ್ರು ಹೇಳ್ಬಿಟ್ರು. ಸರಿ ಅವ್ರು ಹೇಳಿದ್ರಲ್ಲ, ನಾನು ಹೇಳ್ಬಿಟ್ಟೆ. ಅದೇ ವರ್ಷದಲ್ಲಿ ಮದುವೆ ಮಾಡಿ ಮುಗಿಸ್ಬಿಟ್ರು. ಹಾಗೆ ಎಲ್ಲ ಫಾಸ್ಟ್ ಆಗೋಯ್ತು. ಸೊ ಏನು ಆ ಒಂದು ಮೊಮೆಂಟು, ಪ್ರಪೋಸ್ ಮಾಡೋದು, ಇದು ಏನೂ ಆಗ್ಲಿಲ್ಲ. ಓಕೆ ಹೇಳ್ತಿದ್ದೀನಿ ಮನೆಯಲ್ಲಿ, ಓ ಸರಿ ನಾನು ಹೇಳ್ತೀನಿ ಅಷ್ಟೇ, ಹಂಗಾಯ್ತು. ನೀವು ಫಸ್ಟ್ ನಿಮ್ಮ ಹಸ್ಬೆಂಡ್ ಜೊತೆ ನೋಡಿದ ಸಿನಿಮಾ ಯಾವುದು? ಗುಡ್ ಒನ್. ಯಾವುದು ನೆನಪೇ ಆಗ್ತಿಲ್ಲ. ಬಟ್ ಏನು ಅಂತಂದರೆ, ನಾನು ಅವನು ಜೆಲ್ ಆಗಿದ್ದೆ ಸಿನಿಮಾಗಳನ್ನ ನೋಡೋ ಮೂಲಕ, ಲಿಟ್ರಲಿ. ಬಿಕಾಸ್ ನಮ್ಗೆ ಅವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ, ಮೀಟ್ ಮಾಡಿ ಏನು ಮಾಡೋದು, ಎಷ್ಟು ಊಟ ಮಾಡೋಕ್ಕಾಗುತ್ತೆ, ಎಷ್ಟು ಯಾವ ಕ್ಯಾಫೆಗೆ ಹೋಗಿ ಕೂತ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸಿನಿಮಾ ನೋಡೋಕೋಣ. ಸೊ ಆಲ್ಮೋಸ್ಟ್ ವಾರದಲ್ಲಿ ಒಂದು 2-3 ಸಿನಿಮಾ ನೋಡ್ಬಿಡ್ತಿದ್ವಿ. ಎಲ್ಲ ಭಾಷೆದು ಯಾವ್ಯಾವ್ದು ರಿಲೀಸ್ ಆಗುತ್ತೋ ಎಲ್ಲದಕ್ಕೂ ಹೋಗ್ಬಿಡೋದು ಒಟ್ಟು. ಸೊ ನಾವು ಆ್ಯಕ್ಚುಲಿ ಡೇಟ್ ಮಾಡ್ತಿದ್ದಾಗ ಅಷ್ಟು ಸಿನಿಮಾಗಳು ನೋಡಿದೀವಲ್ಲ, ಇವಾಗ ಜೊತೆಲಿ ಎಷ್ಟೊಂದು ಸಿನಿಮಾನೇ ನೋಡಲ್ಲ ನಾವು. ಯಾವಾಗಲೂ ಒಂದು 2-3 ತಿಂಗಳಿಗೊಂದ್ಸಲ ಯಾವಾಗಾರು ಒಂದು ಹೋಗಿ ಸಿನಿಮಾ ನೋಡ್ಕೊಂಬರ್ತೀವಿ. ಸೊ ದ್ಯಾಟ್ ಈಸ್ ಅ ಮೆಮೊರಿ. ಅಂದರೆ ವಿ ಯೂಸ್ ಟು ಕೀಪ್ ಗೋಯಿಂಗ್. ಆ್ಯಂಡ್ ಎಷ್ಟೊಂದು ಸಿನಿಮಾಗಳು ನೋಡಿ ಹೆಂಗಾಗೋಯ್ತಾನೆ. ಯಾವುದೋ ಒಂದು ವೈಷ್ಣವಿ ಸಫಾರ್ ಮಾಲಲ್ಲಿ PVR ಇದೆಯಲ್ಲ, ಅಲ್ಲಿದೊಬ್ರು ಸ್ಟಾಫ್ ಫುಲ್ ಫ್ರೆಂಡ್ ಆಗಿಬಿಟ್ಟಿದ್ರು ನನಗೆ. ಬಿಕಾಸ್ ಅಷ್ಟು ಸಲ ಹೋಗಿ ಥಿಯೇಟ್ರಿಗೆ. ಎಷ್ಟೊಂದು ಸಲ ಹೆಂಗಾಗಿತ್ತು ಅಂತಂದರೆ, ನಾವಿಬ್ಬರೇ ಹೋಗಿರ್ತಿದ್ವಿ ಅಂತ ಅಂದ್ಬಿಟ್ಟು ಶೋ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಬೇರೆ ಯಾರೂ ಜನನೇ ಇರ್ತಿರ್ಲಿಲ್ಲ ಥಿಯೇಟ್ರಲ್ಲಿ ಅಂತ. ಅಷ್ಟು ಬಂದಿದ್ದ ಸಿನಿಮಾಗೆಲ್ಲ ಹೋಗ್ಬಿಡ್ತಿದ್ವಿ. ಬಟ್ ನಂಗೆ ಫಸ್ಟ್ ಸಿನಿಮಾ ನೆನಪಾಗ್ತಿಲ್ಲ, ಯಾವ್ದು ನೆನಪಾಗ್ತಿಲ್ಲ. ಓಕೆ, ನಿಮ್ಮ ಸಿನಿಮಾವನ್ನು ಅವರು ಫಸ್ಟ್ ಡೇ ಫಸ್ಟ್ ನೋಡಿದಾಗ ಅವ್ರು ಏನು ಹೇಳಿದರು? ಅಯ್ಯೋ, ಈಸ್ ಅ ವೆರಿ ಕ್ರಿಟಿಕಲ್ ಪರ್ಸನ್. ಅಂದರೆ ಅವರು ಹೆಂಗೆ ಗೊತ್ತಾ, ಪುಸ್ತಕಂತ ಹೊಗಳ್ಬಿಡಲ್ಲ ಫಸ್ಟ್. ನಾನೇನು ಕಾಯ್ತಿರ್ತೀನಿ, ಇವಾಗ ನೋಡಿದವ್ರು ಏನಂತಾರೆ ಅಥವಾ ನಿಮ್ಮ ವಸ್ತುಗಳಿಗೆ ಎಲ್ಲ ಸಿನಿಮಾನು ನೋಡಿದ್ದಾನೆ ಅವನು. ಬಟ್ ನೋಡಿದ ತಕ್ಷಣ ಫಸ್ಟ್ ನಾನು ಕಾಯ್ತಿರ್ತೀನಿ, ಎಲ್ಲರೂ ಒಂದು ಕಡೆಯಿಂದ ಎಲ್ಲ ಚೆನ್ನಾಗಿದೆ ಅದು ಇದು ಅಂತ. ಹೆಂಗಿತ್ತು ನಿಂಗೆ ಅನಿಸ್ತು ಅಂತಂದರೆ, ಯು ಕುಡ್ ಹ್ಯಾವ್ ಡನ್ ಬೆಟರ್ ಅಂತಾನೆ ಸ್ಟೈಲಾಗಿ. ನನಗೆ ಹೋಗ ಸುಮ್ಮನೆ ಎಲ್ಲರೂ ಚೆನ್ನಾಗಿದೆ ಅಂತಿದ್ದಾರೆ, ನಿನಗೆ ಮಾತ್ರ ಹಿಂಗೆ ಕೊಬ್ಬು, ನಿಂಗೆ ನನ್ನ ಮನೇನಲ್ಲಿ ದಿನ ಸಿಗ್ತೀನಿ ಅಂತ ಕೊಬ್ಬು ನಿಂಗೆ ಅಂತ ರೇಗಿಸ್ತಿರ್ತೀನಿ. ಬಟ್ ಈಸ್ ಕರೆಕ್ಟಾಗಿ ಅನಲೈಸ್ ಮಾಡ್ತಾನೆ. ಇಲ್ಲ ಇದು ಚೆನ್ನಾಗಿತ್ತು, ಅದು ಚೆನ್ನಾಗಿರ್ಲಿಲ್ಲ, ನೀನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು, ಅವೆಲ್ಲ ಹೇಳ್ತಾನೆ. ಸುಮ್ಮನೆ ಹೋಗಲ್ಬಿಡಲ್ಲ. ಓಕೆ, ನಿಮ್ಮನ್ನು ಇವಾಗ ಜನ ಐಡೆಂಟಿಫೈ ಮಾಡೋದನ್ನ ನೀವು ನೋಡಿರ್ತೀರಾ. ಸೊ ನಿಮ್ಮ ಸೀರಿಯಲ್ ಕ್ಯಾರೆಕ್ಟ್ರಿಂದ ಐಡೆಂಟಿಫೈ ಮಾಡ್ತಾರಾ, ಅಥವಾ ನಿಮ್ಮ ರಿಯಲ್ ನೇಮಿಂದ ಐಡೆಂಟಿಫೈ ಮಾಡ್ತಾರಾ, ಅಥವಾ ನಿಮ್ಮ ಸಿನಿಮಾಗಳ ಕ್ಯಾರೆಕ್ಟ್ರಿಂದ ಐಡೆಂಟಿಫೈ ಮಾಡ್ತಾರಾ? ಐದರ್ ಇಟ್ ಈಸ್ ಅನುರೂಪ ಅಂತ, ಲಿಟ್ರಲಿ ಅನುರೂಪದಿಂದನೇ ಜನ ಅರ್ಧ ಇದು ಮಾಡೋದು. ಇಲ್ಲ ಅಂತಂದರೆ ಅಪೂರ್ವ ಅಂತಾನೆ. ನನ್ನ ಸಿನಿಮಾ ಕ್ಯಾರೆಕ್ಟರ್ಗಳ ಹೆಸರು ನೆನಪಿರಲ್ಲ, ಬಟ್ ಆ ಪಾತ್ರ ಮಾಡಿದ್ರಲ್ವ ನೀವು ಅಂತೆಲ್ಲ ಹೇಳ್ತಾರೆ. ಸೊ ಬಟ್ ಜಾಸ್ತಿ ಗುರ್ತದು ನಿಜವಾಗ್ಲೂ ಅನುರೂಪದಿಂದಾನೆ. ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ರಿ? ಯಾವ ಥರ ಪಾತ್ರ, ನಾನು ಈ ಥರ ಪಾತ್ರ ಮಾಡಿದರೆ ಚಂದ ಅಂತ ನಿಮಗೆ ಅನ್ಸುತ್ತೆ? ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಇಷ್ಟು ವರ್ಷಗಳಿಂದ ದೆವ್ವದ ಸಿನಿಮಾ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಹಾರರ್ ನನಗೆ ಒಂದು ಬಂದಿರಲಿಲ್ಲ. ನನ್ನ ಕತೆ ಎಷ್ಟೊಂದು ಬರುತ್ತಲ್ಲ, ಒಂದು ಹಾರರ್ ಬಂದಿರಲಿಲ್ಲ. ವೆರಿ ರೀಸೆಂಟ್ಲಿ ಒಂದು ಸಿನಿಮಾ ಓಕೆ ಆಯಿತು, ಹಾರರ್ ಕತೆ ಅದು.
ಐ ಆಮ್ ವೆರಿ ಎಕ್ಸೈಟೆಡ್. ಒಳ್ಳೆ ರೋಲು, ಅದರಲ್ಲಿ ಐ ಪ್ಲೇ ಅ ಪ್ರೆಗ್ನೆಂಟ್ ಲೇಡಿ. ಒಳ್ಳೆ ಮಜಾ ಇದೆ. ಇಟ್ಸ್ ಅ ನೈಸ್. ನಂಗೆ ಅವ್ರ ಕತೆ ಹೇಳ್ತಿರುವಾಗಲೇ ಸ್ವಲ್ಪ ಒಂದೆಲ್ಲ ಭಯ ಆಗ್ತಿತ್ತು. ಸೊ ಐ ಆಮ್ ಹ್ಯಾಪಿ ಐ ಆಮ್ ಡೂಯಿಂಗ್ ದ್ಯಾಟ್. ಎಷ್ಟೋ ವರ್ಷದ ಆಸೆ ನೆರವೇರ್ತಿದೆ ಇವಾಗ. ನೀವೇ ದೇವ್ ಅನ್ನೋದ್ರಲ್ಲಿ ಹೇಳಲ್ಲ ನಾನು. ನಂಗೆ ಗೊತ್ತಾಯ್ತು ಇವಾಗ ನೀವೇ ದೇವ್ ಅನ್ಸುತ್ತೆ. ಬಟ್ ಅಟ್ಲೀಸ್ಟ್ ನಮ್ಮ ಪಾರ್ಟ್ ಆಫ್ ಹಾರರ್ ಸಿನಿಮಾ ಅನ್ನೋದು ಒಂಥರ ಮಜಾ ನನಗೆ. ಹಾರರ್ ಮೂವೀಸ್ ಜಾಸ್ತಿ ನೋಡ್ತೀರಾ? ನೋಡ್ತೀನಿ ನಾನು. ನನಗೆ ಹಾರರ್ ಮತ್ತು ಈ ಏನಂತಾರೆ ಸೈಕೋ ಕಿಲ್ಲರ್ಸ್ ಎಲ್ಲ ಡಾಕ್ಯುಮೆಂಟ್ರಿ ಇವೆಲ್ಲ ನೋಡೋಕೆ ತುಂಬ ಇಷ್ಟ ಆಗುತ್ತೆ. ನೆಟ್ಫ್ಲಿಕ್ಸಲ್ಲಿ ಯಾವ ಸೈಕೋ ಕಿಲ್ಲರ್ ಬಗ್ಗೆ ಡಾಕ್ಯುಮೆಂಟ್ರಿ ಇದೆಯೋ ಎಲ್ಲ ನೋಡ್ಬಿಟ್ಟಿದ್ದೀನಿ. ಸೊ ಆ ಥರದ್ದೆಲ್ಲ ಸ್ವಲ್ಪ ಡಾರ್ಕ್ ಆಗಿರೋದು ನೋಡೋಕ್ಕೆ ನನಗೆ ಒಂಥರ ಮಜಾ. ಓಕೆ, ಆ ಥರ ಸೀರಿಯಲ್ ಅಥವಾ ವೆಬ್ ಸೀರೀಸ್ ನೋಡ್ತಿರಲ್ಲ, ನೆಕ್ಸ್ಟ್ ನಿಮಗೆ ಆ ಫೀಲ್ ರಾತ್ರಿ ಮಲಗಬೇಕಿದ್ರೆ ಆ ಫೀಲ್ ಎಲ್ಲ ಆಗಲ್ವಾ? ಲೈಕ್ ಏನೂ ಇಲ್ಲ, ಅಭ್ಯಾಸ ಆಗಿದೆ ಅನ್ಸುತ್ತೆ. ಆ್ಯಕ್ಚುಲಿ ಅದು ನೋಡಿ ನಾನು ಕರೆಕ್ಟ್ ನಾನು BTS ಅಂತ ಅಂದ್ಬಿಟ್ಟು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೆ. ಅದರಲ್ಲಿ ಒಂದು ಇಟ್ ವಾಸ್ ಅನ್ ಆಂಥಾಲಜಿ. 5 ಸಿನಿಮಾನಲ್ಲಿ 1 ಸಿನಿಮಾ ನಾನು ಡೈರೆಕ್ಟ್ ಮಾಡಿದ್ದೆ. ಅದಾದಮೇಲೆ ನನಗೆ ಡೈರೆಕ್ಷನ್ ಮಾಡಬೇಕು ಅಂತ ತುಂಬ ಅನಿಸ್ತಾ ಇದೆ. ಸೊ ಆ ಥರದ್ದು ಸೈಕೋ ಕಿಲ್ಲರ್ ನೋಡಿ ಒಂದು ಸೈಕೋ ಕಿಲ್ಲರ್ ಕಥೆನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಆ್ಯಂಡ್ ಐ ಆಮ್ ರಿಯಲಿ ಎಕ್ಸೈಟೆಡ್. ಅದು ಯಾವಾಗ ಶುರು ಮಾಡ್ತೀನಿ ಗೊತ್ತಿಲ್ಲ. 2 ಕತೆ ರೆಡಿ ಇದೆ ಈಗ. ಒಂದು ಇಸ್ ಅ ಸೈಕೋ ಕಿಲ್ಲರ್ ಕತೆ, ಇನ್ನೊಂದು ಇಸ್ ಅ ನೈಸ್ ಫ್ಯಾಮಿಲಿ ಡ್ರಾಮಾ. ಐ ಥಿಂಕ್ ಅದು ಬೇಗ ಫ್ಲೋರಿಗೆ ಹೋಗುತ್ತೆ ಅನ್ಸುತ್ತೆ. ಇನ್ನು ಮಂತ್ ಆರ್ 2 ಅದ್ರ ಶೂಟಿಂಗ್ ಶುರು ಮಾಡ್ತೀನಿ. ನೀವೇ ಹಂಗಾರೆ ಡೈರೆಕ್ಷನ್ ಕ್ಯಾಪ್ ತೊಡ್ತೀರಾ? ಎಸ್. ಲೈಕ್ ಅದು ಶೂಟ್ ಆಗ್ತಾ ಇದೆ ಅಥವಾ ಇನ್ನು ಶೂಟ್ ಸ್ಟಾರ್ಟ್? ಪ್ರೊಡಕ್ಷನ್ ಅಲ್ಲಿ ಇದೆ ಈಗ. ಸೊ ಆಕ್ಟರ್ ಹೀರೋ ಫೈನಲೈಸ್ ಆಗಿದ್ದಾರೆ, ಬಟ್ ಅಗ್ರಿಮೆಂಟ್ ಆಗಿಲ್ಲ, ಸೊ ಹೇಳಲ್ಲ ಯಾರು ಅಂತ. ಬಟ್ ನೀವು ಡೈರೆಕ್ಷನ್ ಮಾತ್ರ ಇರ್ತೀರಾ ಅಥವಾ ನೀವು ಒಂದು ಕ್ಯಾರೆಕ್ಟರ್ ಮಾಡ್ತೀರಾ? ಇಲ್ಲ ಐ ಅಟ್ಲೀಸ್ಟ್ ದಿಸ್ ಸಿನಿಮಾ ನನಗೆ ಐ ವಾಂಟ್ ಟು ಡೈರೆಕ್ಟ್. ಬರೀ ಆಕ್ಟಿಂಗಿಗೆ ನಾನು ಬೇರೆ ಅವ್ರನ್ನ ಕಾಸ್ಟ್ ಮಾಡ್ತಿದ್ದೀನಿ. ಡೈರೆಕ್ಷನ್ ಮೇಲೆ ಒಲವು ಯಾಕೆ? ಅಂದರೆ ಅದು ಆಕಸ್ಮಿಕವಾಗಿ ಸಿಕ್ಕಿದಂಥ ಆಪರ್ಚುನಿಟಿ. ಒಂದು BTS ಸಿನಿಮಾ ನನಗೆ ನೋಡಿದವ್ರು ಏನಂತಾರೆ ಮಾಡಿದಾಗ ಅದೇ ಡೈರೆಕ್ಟರ್ ಮತ್ತು ಆ ಟೀಮ್ ಅವರೆಲ್ಲ ಸೇರಿಕೊಂಡು ಇದೊಂದು ಆಂಥಾಲಜಿ ಮಾಡ್ತಿದ್ದೀನಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಒಂದು ಸಿನಿಮಾ ಮಾಡ್ತೀಯಾ ನೀನು, ಇವು ರೈಟ್ ನಾನು ಬರಿತೀನಿ ಅಂತ ಗೊತ್ತಿತ್ತು ಅವರಿಗೆ. ಮಾಡ್ತೀರಾ ಅಂತೆಲ್ಲ ಅಂದರು. ಅವ್ರಿಗೆ ವೈ ನಾಟ್ ಅಂತ ಹೇಳಿ ಮುಂಚೆ ಲೈಕ್ ಐ ಸೆಡ್ ನಾನು ಬಿಹೈಂಡ್ ದ ಕ್ಯಾಮ್ರಾನೇ ವರ್ಕ್ ಮಾಡಿದ್ರಿಂದ ಇಂಟ್ರೆಸ್ಟ್ ಇತ್ತು ಅನ್ಸತ್ತೆ ಎಲ್ಲೋ. ಒನ್ ಆಫ್ ದ ಸಿನಿಮಾಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದೆ. ಅದಾದಮೇಲೆ ಟು ಅಂಡರ್ಸ್ಟ್ಯಾಂಡ್ ಓಕೆ ಹೆಂಗೆ ಏನು ಅಂತೆಲ್ಲ. ಮತ್ತು ಅದಾದಮೇಲೆ 26 ಮಿನಿಟ್ಸ್ದು ಸಿನಿಮಾ ಅದು. ಸೊ ಐ ಫೆಲ್ಟ್ ಐ ಕುಡ್ ಡೂ ಇಟ್. ಮತ್ತು ಇನ್ನೊಂದು ಐ ವಾಂಟ್ ಟು ಟೆಲ್ ಏನು ಅಂತಂದರೆ, ಎಷ್ಟೊಂದು ಜನ ನಾನು ಕೇಳಿದ್ರು ಆಯಿತಾ, ಅಂದರೆ ಹುಡುಗಿ ಡೈರೆಕ್ಟರ್ ಅಂತ ನಿಮ್ಗೆ ಏನಾದರೂ ಪ್ರೆಷರ್ ಅನಿಸ್ತಾ, ಸ್ಟ್ರೆಸ್ ಅನಿಸ್ತಾ ಅಂತೆಲ್ಲ. ಆನೆಸ್ಟ್ಲಿ ನಂಗೆ ಹಂಗೇನೂ ಅನಿಸ್ಲಿಲ್ಲ. ಬಿಕಾಸ್ ಟೆಕ್ನಿಷಿಯನ್ಸ್ ಎಲ್ಲರೂ ದೇ ವರ್ ಸೋ ಕೈಂಡ್. ಐ ಟೆಲ್ ಯು. ಅಂದರೆ ನಮ್ಮ ಲೈಟ್ ಆಫೀಸರ್ಸ್ ಆಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಯೂನಿಟ್ ಅವರು, ಕ್ಯಾಮ್ರಾದವರು, ಎಲ್ಲರೂ ಒಬ್ಬ ಏನಂತಾರೆ ಮೇಲ್ ನಿರ್ದೇಶಕರಿಗೆ ಹೆಂಗೆ ಸ್ಪಂದಿಸ್ತಿದ್ರು ನನಗೆ ಎಕ್ಸಾಕ್ಟ್ಲಿ ಹಾಗೆ ಸ್ಪಂದಿಸ್ತಿದ್ರು. ಯಾವತ್ತು ಇವಳು ಫಸ್ಟ್ ಟೈಮರು, ಇವಳಿಗೇನು ಗೊತ್ತಿಲ್ಲದೆ ಇರಬಹುದು, ಅಥವಾ ನಾನೇನಾದ್ರು ಡೌಟ್ ಕೇಳಿದಾಗ ಅವ್ರು ಪ್ರಾಂಪ್ಟಾಗಿ ಅದಕ್ಕೆ ಹೇಳ್ಕೊಡೋರು ನನಗೆ. ದೇ ಗೈಡೆಡ್ ಮೀ ಇನ್ ಫ್ಯಾಕ್ಟ್. ಸೊ ಒಳ್ಳೆ ಅನುಭವ ಆಯ್ತು ನನಗೆ. ಐ ಥಿಂಕ್ ಐ ಕ್ಯಾನ್ ಹ್ಯಾಂಡಲ್ ಎ ಸೆಟ್ ಅಂತ ಅನ್ನಿಸ್ತು. ಐ ಥಿಂಕ್ ಐ ಕ್ಯಾನ್ ಹ್ಯಾಂಡಲ್ ದ ಸಿನಿಮಾ ಅಂತ ಅನ್ನಿಸ್ತು. ಸೊ ಇವಾಗ ಆ ಹುಚ್ಚು ಹಿಡ್ದಿದೆ ಸ್ವಲ್ಪ. ನೀವು ಯಾರು ಫ್ಯಾನ್? ಡೈರೆಕ್ಷನ್ ಅಲ್ಲ, ಡೈರೆಕ್ಷನ್ ಅಲ್ಲಿ ಪ್ಲಸ್ ಆ್ಯಕ್ಟಿಂಗ್ ಅಲ್ಲಿ? ಡೈರೆಕ್ಷನಲ್ಲಿ ನನಗೆ ಮಣಿರತ್ನಂ ಅವ್ರು ತುಂಬ ಇಷ್ಟ. ಅವ್ರು ಮಾಡೋವಂಥ ಸಿನಿಮಾಗಳು ತುಂಬ ಇಷ್ಟ. ಅದ್ರಲ್ಲಿ ಬರುವಂಥ ಲವ್ ಸ್ಟೋರೀಸ್ ನಂಗೆ ತುಂಬ ಇಷ್ಟ. ಅವ್ರ ಡೈಲಾಗ್ಸ್ ತುಂಬ ಇಷ್ಟ. ಎಷ್ಟು ಬೇಕೋ ಅಷ್ಟೇ ಇಟ್ಟಿರ್ತಾರೆ, ತುಂಬ ಎಳೆಯಲ್ಲ. ಸೊ ಅದು ನಾನು ಅವರ ಫಿಲ್ಮ್ ಮೇಕಿಂಗ್ ಸ್ಟೈಲ್ನ ತುಂಬ ಇಷ್ಟಪಡ್ತೀನಿ. ಆ್ಯಕ್ಟಿಂಗ್ ಅಂದರೆ ಆ್ಯಕ್ಟಿಂಗು ಇರ್ಬೋದು, ಅವ್ರು ಮಾಡೋ ಕೆಲಸಗಳಲ್ಲಿ ಇರ್ಬೋದು, ಲೈಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿಯಲ್ಲಿ ಯಾರು ನಿಮ್ಮ ಫೇವ್ರೇಟ್ ಅಂತ? ಫೇವ್ರೇಟ್ ಅಂತಂದರೆ ಮುಂಚೆ ಐ ಥಿಂಕ್ ಮುಂಚಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಐ ಥಿಂಕ್ ಸ್ವಲ್ಪ ಕಲ್ಪನಾ ಅವ್ರು ನನಗೆ ತುಂಬ ಇನ್ಸ್ಪೈರ್ ಮಾಡಿದ್ದಾರೆ ಆ್ಯಸ್ ಅನ್ ಆ್ಯಕ್ಟ್ರೆಸ್. ಅಂದರೆ ದ ವೇ ಶಿ ಯೂಸ್ ಟು ಕ್ಯಾರಿ ಹರ್ ಸೆಲ್ಫ್. ಆ್ಯಂಡ್ ಅವರೊಂಥರ ಸ್ಕ್ರೀನ್ ಮೇಲೆ ಬಂದ್ರೆ ಆ ಸ್ಕ್ರೀನ್ ಪ್ರೆಸೆನ್ಸ್ ಇಸ್ ವೆರಿ ಡಿಫ್ರೆಂಟ್. ಹಿಂದಿನಲ್ಲಿ ಲೈಕ್ ವೈಸ್ ನಂಗೆ ರೇಖಾ ಅವ್ರ ಇಷ್ಟ ತುಂಬ. ಅವ್ರು ಈಗಲೂ ಕೂಡ ಸ್ಕ್ರೀನ್ ಮೇಲೆ ಬಂದಾಗ ಐ ವಿಲ್ ಲೈಕ್ ಅಂತ ನೋಡ್ತಿರ್ತೀನಿ, ಇಷ್ಟು ಚಂದ ಇವರು ಅನ್ನೋ ಥರ. ಅದನ್ನು ಬಿಟ್ಟರೆ ಕೆಲವರು ಫೀಮೇಲ್ ಡೈರೆಕ್ಟರ್ಸ್ ನಂಗೆ ತುಂಬ ಇಷ್ಟ ಆಗ್ತಾರೆ. ಮೇಘನಾ ಗುಲ್ಜಾರ್ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ದಾರೆ.
ಐ ಥಿಂಕ್ ಅಷ್ಟೇ ಅನ್ಸತ್ತೆ. ಓಕೆ. ಇವಾಗ ಸದ್ಯಕ್ಕೆ ನಿಮ್ಮ ಕೈಯಲ್ಲಿ ಎಷ್ಟು ಪ್ರಾಜೆಕ್ಟ್ಸ್ಗಳಿವೆ ಅಂತ? ಕೈಯಲ್ಲಿ ಈಗ ಸದ್ಯಕ್ಕೆ 2 ಪ್ರಾಜೆಕ್ಟ್ ಇದೆ. ಒಂದು ಇಟ್ಸ್ ಅ ಥ್ರಿಲ್ಲರ್ ಫಿಲ್ಮ್, ಕನ್ನಡನೇ 2. ಇನ್ನೊಂದು ಲೈಕ್ ಎ ಸೈಡ್ ಹಾರರ್ ದೆವ್ವದ ಸಿನಿಮಾ. ಒಂದೆರಡು ಆ್ಯಕ್ಟಿಂಗಿಗೆ ಒಪ್ಕೊಂಡಿರುವಂಥ ಪ್ರಾಜೆಕ್ಟ್ಸು. ಇನ್ನೊಂದು 2 ತಿಂಗಳಲ್ಲಿ ಐ ಥಿಂಕ್ ಅದು 2 ಮುಗಿಯತ್ತೆ. ಅದಾಗಿದ್ದ ಕೂಡಲೇ ನಾನು ಡೈರೆಕ್ಟೋರಿಯಲ್ ಶುರು ಮಾಡ್ತೀನಿ. ಅದು ಇಟ್ಸ್ ಅ ನೈಸ್ ಫ್ಯಾಮಿಲಿ ಡ್ರಾಮಾ ಕತೆ. ಅದಕ್ಕೆ ಒಂದು ಒಳ್ಳೆ ಕಾಸ್ಟ್ ರೆಡಿ ಮಾಡಿದ್ದೀನಿ, ಇಷ್ಟಲ್ಲೇ ಅನೌನ್ಸ್ ಮಾಡ್ತೀನಿ ಅದನ್ನು. ದಟ್ ಐ ಆಮ್ ಎಕ್ಸೈಟೆಡ್ ಅಬೌಟ್. ಅಂದ್ರೆ ನೀವು ಹೊಸ ಹೀರೋಸ್ಗೆ ಆಪರ್ಚುನಿಟಿ ಕೊಡ್ತೀರಾ ಅಥವಾ? ಇಲ್ಲ, ಈ ಸಿನಿಮಾನಲ್ಲಿ ಸ್ವಲ್ಪ ಹೆಸರಿರೋರೇ ಇದ್ದಾರೆ, ಅವ್ರು ಒಪ್ಕೊಂಡಿದ್ದಾರೆ ಕತೆನ. ಸೊ ಅಗೇನ್ ಒಂದು ಅಗ್ರಿಮೆಂಟ್ ಆಗ್ಬಿಟ್ರೆ ಅಂದ್ರೆ ಇನ್ನ ಆಕ್ಟ್ರೆಸ್ ಅಪೂರ್ವ ಪ್ಲಸ್ ಡೈರೆಕ್ಟರ್ ಅಪೂರ್ವ ಅಂತ ಜಾಯಿನ್ ಆಗತ್ತೆ ಇನ್ನ ಸ್ವಲ್ಪ ದಿನದಲ್ಲಿ ಅಲ್ವಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ನಮಗೋಸ್ಕರ ಒಂದು ಸ್ವಲ್ಪ ಟೈಮ್ ಕೊಟ್ಟು ನಮ್ಮ ಜೊತೆ ಇವತ್ತು ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೊತೆಗೆ ಇನ್ನು ಹೆಚ್ಚು ಆಪರ್ಚುನಿಟಿ ಬರಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಒನ್ಸ್ ಅಗೇನ್ ಯುಗಾದಿ ಹಬ್ಬದ ಶುಭಾಶಯಗಳು. ಮತ್ತು ಈ ಚಾನಲಿಗೆ ಒಳ್ಳೇದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ. ಹಬ್ಬದ ಮೂಲಕನಾದರೂ ನಾನು ನೀವು ಮಾತಾಡೋ ಹಾಗಾಯ್ತು. ಹೌದು, ನನ್ನ ಜರ್ನಿನ ಮೆಲ್ಕ್ ಹಾಕೊಂಡಂಗಾಯ್ತು. ಥ್ಯಾಂಕ್ಸ್ ಅ ಲಾಟ್. ಎಸ್, ನೋಡಿದ್ರಲ್ಲ, ಇವತ್ತು ನಮ್ಮ ಈ ಸೆಟ್ಟಿಗೆ ಅಪೂರ್ವ ಭಾರದ್ವಾಜ್ ಅವರು ಬಂದಿದ್ರು. ಸೊ ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಹೀಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.